ಶ್ರೀಗುರುಭ್ಯೋ ನಮಃ. ಶ್ರೀಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ. ಆಗಂತುಕಾಮಾನ್ ಪುರವಾಸಿನಸ್ತೆ ಸಂಸ್ಥಾಪ್ಯ ಕೃಚ್ಛ್ರೇಣ ಕುರು ಪ್ರವೀರಾಃ ರಾತ್ರೌ ಪ್ರವಿಷ್ಟಾ ಗಹನಂ ವನಂಚ ಕಿರ್ಮೀರಮಾಸೇದುರಥೋ ನರಾಶಂ. ಅಂದರೆ ಹಿಂದಿನ ಅಧ್ಯಾಯದಲ್ಲಿ ನೋಡಿದಂತೆ ಪಾಂಡವರು ವನವಾಸಕ್ಕೆ ಬಂದಿದ್ದಾರೆ. ಅವರ ಜೊತೆಗೆ ಊರಿನ ಜನ ಎಲ್ಲರೂ ಕೂಡ ಬಂದಿದ್ದರು ಹಾಗೆ ಅಂತ ನೋಡಿದ್ದೀವಿ. ಅವರು ಇಚ್ಛೆಪಟ್ಟು ಬಂದಿದ್ದರಂತೆ, ದುಡ್ಡು ಕೊಟ್ಟು ಬಂದವರಲ್ಲ ಅವರು. ನಮ್ಮ ಜೊತೆಗೆ ಬನ್ನಿ ಹಾಗೆ ಅಂತ ದುಡ್ಡು ಕೊಟ್ಟು ಕರೆಸಿಕೊಂಡವರಲ್ಲ ಅವರೆಲ್ಲ. ಮತ್ತೆ ಹೇಗೆ ಬಂದರು? ಇಚ್ಛೆಪಟ್ಟು ಬಂದರು. ಪಾಂಡವರು ಅವರ ಗುಣಗಳನ್ನು ನೋಡಿ ಇಚ್ಛೆಪಟ್ಟು ಬಂದರಂತೆ. ಆಗಂತು ಕಾಮ ಪುರವಾಸಿನಃ ತೇ. ಇವರೆಲ್ಲ ಪುರದ ವಾಸಿಗಳು. ಅವರನ್ನೆಲ್ಲ ಅಲ್ಲೇ ಇರುವಂತೆ ಮಾಡಿ ಕುರುಪ್ರವೀರಾಹ ನಿಮ್ಮ ಮನೆಗೆ ಹೋಗ್ರಿ ಹಾಗೆ ಅಂತ ಹೇಳಿ ಅವರಿಗೆಲ್ಲ ಸಮಾಧಾನವನ್ನು ಹೇಳಿ ಪಾಂಡವರು ಒಂದು ಗಹನವಾದ ಒಂದು ಕಾಡು, ಆ ಕಾಡಿನಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ರಾತ್ರಿ ಹೊತ್ತಿನಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಅಲ್ಲಿ ಕಿರ್ಮೀರಂ ಆಸೇದುಹು ನರಾಶಂ, ನರಭಕ್ಷ ಮಾಡತಕ್ಕ ಕಿರ್ಮೀರ ಅಂತ ಒಂದು ರಾಕ್ಷಸ ಅವನು ಬಂದ ಅಂತ ಹೇಳ್ತಾ ಇದ್ದ. ಆ ವನದಲ್ಲಿ ಕಿರ್ಮೀರ ಎನ್ನುವ ರಾಕ್ಷಸ ಪಾಂಡವರನ್ನು ಸಂಹಾರ ಮಾಡಬೇಕು ಅಂತ, ನರಮಾಂಸ ಭಕ್ಷಕ ಅವನು, ಅದರಿಂದ ಪಾಂಡವರನ್ನು ಸಂಹಾರ ಮಾಡಬೇಕು ಅಂತ ಬರ್ತಾನೆ. ಯಾರವನು ಹಾಗೆಂಬುದನ್ನು ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಬಕಾನುಜೋಸೌ ನಿಖಿಲೈರಜೇಯೋ ವರಾದ್ಗಿರೀಶಸ್ಯ ನಿಹಂತು ಕಾಮಃ ಸದಾರ ಸೋದರ್ಯಂ ಅಭಿಪ್ರಸಸ್ರೇ ಭೀಮಂ ಮಹಾವೃಕ್ಷ ಗಿರೀನ್ ಪ್ರಮುಂಚನ್. ಬಕನ ಸಹೋದರ ಏಕಚಕ್ರ ನಗರದಲ್ಲಿ ನಾವು ಕೇಳಿದ್ದೀವಿ, ಭೀಮಸೇನ ದೇವರು ಸಂಹಾರ ಮಾಡಿದ್ರು ಬಕಾಸುರ ಹಾಗೆ ಅಂತ. ದಾಸರು ಹೇಳ್ತಾರೆ, ಬಂಡಿಯನ್ನವ ಉಂಡಿತ್ತು ಕೂಸು, ಬಕನ ಪ್ರಾಣವ ಕೊಂದಿತ್ತು ಕೂಸು ಹಾಗೆ. ಆ ಬಕಾಸುರನನ್ನು ಸಂಹಾರ ಮಾಡಿದವರು ಭೀಮಸೇನ ದೇವರು. ಅದರ ಮೇಲೆ ಒಂದು ಸಿಟ್ಟಿತ್ತು ಅವನಿಗೆ. ಆ ಸೇಡನ್ನು ತೀರಿಸ್ಕೋಬೇಕು ಎನ್ನುವ ಸಲುವಾಗಿಯೂ ಕೂಡ ಭೀಮನನ್ನು ದ್ವೇಷ ಮಾಡ್ತಾ ಯುದ್ಧ ಮಾಡಬೇಕು ಅಂತ ಅಲ್ಲಿಗೆ ಬಂದ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ನಿಖಿಲೈರಜೇಯ, ಯಾರಿಂದಲೂ ಕೂಡ ಯುದ್ಧದಲ್ಲಿ ಅವನನ್ನು ಗೆಲ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಅಂಥ ಸಾಮರ್ಥ್ಯ ಏನಿತ್ತು ಅವನಲ್ಲಿ ಹಾಗೆ ಅಂದರೆ ವರಾತ್ ಗಿರೀಶಸ್ಯ, ರುದ್ರದೇವರ ವರ ಇತ್ತಂತೆ. ರುದ್ರದೇವರ ವರ ಇತ್ತು. ದೈತ್ಯರ ರಾಕ್ಷಸರ ಕೆಲಸ ಎಲ್ಲ ಇಷ್ಟೇ. ಏನು ಮಾಡ್ತಾರೆ? ಹುಟ್ಟುತ್ತಾರೆ, ರುದ್ರದೇವರನ್ನ ಕುರಿತು ಬ್ರಹ್ಮದೇವರನ್ನ ಕುರಿತು ತಪಸ್ ಮಾಡೋದು, ವರವನ್ನು ಪಡೆಯೋದು, ಅಜೇಯರಾಗೋದು. ಅವರು ಆಶುತೋಷಿಗಳು. ಕೂಡಲೇ ಸಂತೋಷಪಟ್ಟು ವರವನ್ನು ಕೊಟ್ಟು ಬಿಡ್ತಾರೆ.
ರುದ್ರದೇವರು. ಸೊ ಅದರಿಂದ ಅವರಿಂದ ವರ ಪಡೆಯೋದು ಸುಲಭ. ಅದರಿಂದ ರಾಕ್ಷಸರೆಲ್ಲ ಅಂಥವರ ಹತ್ರ ರುದ್ರದೇವರ ಹತ್ರ ವರವನ್ನು ಪಡೆದು ಅಜೇಯರಾದರು. ಅದರಿಂದ ಬೇರೆ ಯಾರೂ ಕೂಡ ಅವರಿಗೆ ಸೋಲಿಸ್ಲಿಕ್ಕೆ ಆಗುವುದಿಲ್ಲ. ನೆನಪಿಟ್ಟುಕೋಬೇಕು, ಇದು ಕಿರ್ಮೀರನ ಸ್ವಾಭಾವಿಕವಾದ ಬಲವೋ ಅಥವಾ ರುದ್ರದೇವರ ಅನುಗ್ರಹದಿಂದ ಬಂದ ಬಲವೋ? ಇದು ಸ್ವಾಭಾವಿಕ ಬಲ ಅಲ್ಲ, ಅದು ವರಬಲ. ಅದರಿಂದ ಮುಖ್ಯ ಬಲ ಯಾರ್ದಿದು? ರುದ್ರದೇವರದೇ. ರುದ್ರದೇವರದೇ ಬಲ ಅದು. ರಾಕ್ಷಸರಿಗೆ ಸ್ವಾಭಾವಿಕವಾದ ಬಲ ಇರೋದಿಲ್ಲ ಅಂತ ಒಟ್ಟು. ಅಂಥ ಕಿರ್ಮೀರ ಸಹೋದರ ಮತ್ತು ಹೆಂಡತಿ ಸಹಿತವಾಗಿ ಇದ್ದ ಆ ಯುಧಿಷ್ಠಿರ ಅವರನ್ನೆಲ್ಲ ಭೀಮಸೇನ ದೇವರನ್ನು ನಿಹಂತು ಕಾಮಃ, ಹಿಂದೆ ಹೇಳಿದಂತೆ ಬಕಾಸುರನನ್ನು ಸಂಹಾರ ಮಾಡಿದರು ಭೀಮಸೇನ ದೇವರು. ಅದರಿಂದ ಸಹೋದರರು ಹೆಂಡತಿ ಸಮೇತವಾಗಿ ಇದ್ದ ಭೀಮನನ್ನು ಕೊಲ್ಲಬೇಕು ಅಂತ ಹೇಳಿ ಅಲ್ಲಿಗೆ ಬಂದಾರೆ ಅಂತ. ಮಹಾವೃಕ್ಷ ಗಿರೀನ್ ಪ್ರಮುಂಚನ್, ದೊಡ್ಡ ದೊಡ್ಡ ಮರಗಳನ್ನು ಬೆಟ್ಟಗಳನ್ನೆಲ್ಲ ಹಿಡ್ಕೊಂಡು ಬರ್ತಾ ಇದ್ದಾನೆ ಅಂತ. ಸಸಂಪ್ರಹಾರಂ ಸಹತೇನ ಕೃತ್ವಾ ಭೀಮೋ ನಿಪಾತ್ಯಾಶು ಧರಾತಲೇತಂ ಚಕ್ರೇ ಮಹೇ ಸಂಗರ ನಾಮಧೇಯೇ ಪ್ರಸಹ್ಯ ನಾರಾಯಣ ದೈವತೆ ಪಶುಂ. ಸಹ ಭೀಮಸೇನಃ, ಆ ಭೀಮಸೇನ ದೇವರಾದರೂ ಕಿರ್ಮೀರೇಣ ಸಹ ಸಂಪ್ರಹಾರಂ ಯುದ್ಧಂ ಕೃತ್ವ, ಕಿರ್ಮೀರನ ಜೊತೆಗೆ ಯುದ್ಧ. ಭೀಮಸೇನ ದೇವರಿಗೂ ಕಿರ್ಮೀರನಿಗೂ ಯುದ್ಧ. ಸಂಹಾರ ಮಾಡಿ ಭೀಮಸೇನ ದೇವರು ಆ ರಾಕ್ಷಸನನ್ನು ಸಂಹಾರ ಮಾಡಿ ಯುದ್ಧ ಎನ್ನುವ ಯಜ್ಞ, ಭೀಮಸೇನ ದೇವರ ಕ್ರಮ ಅದು. ಏನೇ ಮಾಡಿದರೂ ಕೂಡ ಯಜ್ಞ ರೂಪವಾಗಿ ಮಾಡತಕ್ಕವರು. ಪರಿ ಕೆಲಸವು ನಿನ್ನ ಮಹಾಪೂಜೆ ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ, ಅದನ್ನು ಭೀಮಸೇನ ದೇವರು ತಾವು ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ಯುದ್ಧದಲ್ಲಿ ಸಂಹಾರ ಮಾಡುವುದು ಕೂಡ ಅದು ಒಂದು ರೀತಿಯಾದ ಯಜ್ಞ. ಆ ಯಜ್ಞದ ಬಲಿಪಶು, ಯಜ್ಞ ಅಂತ ಆಗಬೇಕಂದ್ರೆ ಬಲಿಪಶು ಇರಬೇಕು. ಆ ಕಿರ್ಮೀರನನ್ನೇ ಬಲಿಪಶುವಾಗಿ ಮಾಡಿ ಪರಮಾತ್ಮನಿಗೆ ಹೋಮವನ್ನು, ನಾರಾಯಣ ದೇವತೆ, ಯಜ್ಞಕ್ಕೆ ಒಂದು ದೇವತೆ ಅಂತ ಇರಬೇಕು. ಯಾರು? ನಾರಾಯಣನೇ ದೇವತೆ. ಆ ನಾರಾಯಣನ ಪೂಜಾರೂಪವಾಗಿ ಈ ಪಶುವನ್ನು ಸಮರ್ಪಣೆಯನ್ನು ಮಾಡಿದರು ಅಂತ ಅರ್ಥ. ನಿಹತ್ಯ ರಕ್ಷೋ, ನೋಡಿ ಆ ರೀತಿಯಾಗಿ ಮಾಡುವುದು ಒಳ್ಳೆಯ ಕ್ರಮ ಅದು. ಭಗವದ್ಗೀತೆಯಲ್ಲಿ ಬಂದಿರುವ ವಿಚಾರ. ಎಲ್ಲವನ್ನು ಕೂಡ ಹೇಗೆ ಮಾಡಬೇಕು? ಯಜ್ಞ ರೂಪವಾಗಿ ಮಾಡ್ರಿ ಅಂತ. ಎಲ್ಲವೂ ಕೂಡ ಯಜ್ಞ ರೂಪವಾಗಿ. ಈಗ ನಾವು ಒಂದು ಉಪನ್ಯಾಸ ಕೇಳ್ತೀವಿ ಅಂತ ತಿಳಿಯೋಣ, ಇದು ಕೂಡ ಒಂದು ಯಜ್ಞ ರೂಪವಾಗಿ ಮಾಡ್ಬೋದು. ಹೇಗೆ? ಅಲ್ಲಿ ನೋಡಿ, ಒಂದು ಹೋಮ ಅಂತ ಆಗಬೇಕು ಅಂದರೆ ಹೋಮಕುಂಡ ಇರಬೇಕು, ಅಗ್ನಿ ಇರಬೇಕು, ಹವಿಸು ಇರಬೇಕು. ಏನಿದೆ ಇಲ್ಲಿ ಹಾಗೆಂದರೆ ಕಿವಿಯೇ ಹೋಮಕುಂಡ. ಯಾವುದು? ಕಿವಿಯೇ ಹೋಮಕುಂಡ. ಅದರಲ್ಲಿ ಅಗ್ನಿ, ಶ್ರೋತ್ರೇಂದ್ರಿಯ ಅಂತ ಏನಿದೆ, ಕೇಳುವ ಇಂದ್ರಿಯ, ಅದೇ ಅಗ್ನಿ ಅಂತ. ಹೋಮಕುಂಡ ಆಯಿತು. ಹೋಮಕುಂಡದಲ್ಲಿ ಏನಿದೆ? ಅಗ್ನಿಯೂ ಇದೆ. ಕಿವಿ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಅಂದರೆ ಏನರ್ಥ? ಇಂದ್ರಿಯ ಇದೆ, ಅಗ್ನಿ ಇದೆ ಅಂತ. ಯಾಕೆ? ಇಂದ್ರಿಯಗಳು ಹುಟ್ಟಿದ್ದು ತೈಜಸ ಅಹಂಕಾರದಿಂದ ಇಂದ್ರಿಯಗಳು ಹುಟ್ಟಿದವು ಹಾಗೆ ಅಂತ. ಅದರಿಂದ ಅಗ್ನಿಯೂ ಆಯಿತು. ಆಹುತಿ ಯಾವುದು? ಹೋಮಕುಂಡ ಆಯಿತು, ಅಗ್ನಿ ಆಯಿತು. ಕೇಳುವ ಮಾತುಗಳೇ ಅದೇ ಹವಿಸ್, ದೇವರಿಗೆ ಸಮರ್ಪಣೆ ಮಾಡಬೇಕಾದ ಹವಿಸ್ಸು ಅದು. ಈ ರೀತಿಯಾಗಿ ಕೇಳುವ ಪ್ರವಚನ ಅದು ಕೂಡ ಏನಾಗ್ತದೆ? ಯಜ್ಞ ರೂಪದಲ್ಲಿ ಚಿಂತನೆ ಮಾಡಬೇಕು ಅಂತ ಒಂದು ಸೂಚನೆಯನ್ನು ಮಹಾಭಾರತ ನಮಗೆ ನೀಡ್ತಾ ಇದೆ. ಈ ರೀತಿಯಾಗಿ ಆ ರಾಕ್ಷಸನನ್ನು ಕೂಡ ಸಂಹಾರ ಮಾಡಿ ವನಮಧ್ಯ ಸಂಸ್ಥಾಹ, ವನಮಧ್ಯದಲ್ಲಿ ಇದ್ದಾರೆ. ಆಗ ತದಾ ಯತೀನಾಂ ಅಯುತೈಃ ಸಮೇತಾಃ ಅಶೀತಿಸಹಸ್ರ ಮುನಿಪ್ರವೀರೈಃ ದಶಾಂಶಯುಕ್ತೈಃ ಸಹಿತಾಃ ವ್ಯಚಿಂತಯನ್. ಆಗ ವನಮಧ್ಯದಲ್ಲಿ ಪಾಂಡವರು ಇರುವಾಗ 10,000 ಯತಿಗಳು ಬರ್ತಾರೆ. ಎಷ್ಟು ಜನ? 10,000 ಯತಿಗಳು. 80,000 ಜನ ಮುನಿಗಳು ಅಲ್ಲಿಗೆ ಬರ್ತಾರೆ ಅಂತ ಹೇಳ್ತಾರೆ. ಪಾಂಡವರ ಜೊತೆಗೆ ಇರಬೇಕು ಅಂತ 10,000 ಯತಿಗಳು, 80,000 ಮುನಿಗಳು ಅಲ್ಲಿಗೆ ಬಂದರು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಪಾಂಡವರ ಜೊತೆಗೆ ಇರಬೇಕು, ಸಜ್ಜನರ ಜೊತೆಗೆ ಇರಬೇಕು. ಪಾಂಡವರಿಗೆ ವ್ಯಥೆ ಆಗಬಾರ್ದು. ಅಷ್ಟು ಜನ ಇದ್ದರು. ದುಡ್ಡು ಇದ್ದಾಗ, ರಾಜಸೂಯಾಗಿ ಮಾಡಿದಾಗ ಎಲ್ಲರೂ ಬಂದಿದ್ದರು. ಈಗ ಯಾರೂ ಬಂದಿಲ್ಲ. ಹಾಗೆ ಅಂತ ಅವರಿಗೆ
ಬೇಸರ ಆಗಬಾರ್ದು. ಹಣ ಕೊಟ್ಟರೂ ಅಷ್ಟೇ, ಹಣ ಕೊಡದೇ ಇದ್ದರೂ ಅಷ್ಟೇ, ಸಜ್ಜನರ ಜೊತೆಗೆ ಸಹವಾಸ ಮಾಡೋದು ನಮ್ಮದು ಕರ್ತವ್ಯ. ಸಜ್ಜನರು ದುಡ್ಡು ಕೊಡ್ತಾರೆ, ಹೌದು, ಊಟ ಕೂತಾಗ ದಕ್ಷಿಣೆ ಕೊಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ತನ್ನಿಮಿತ್ತವಾಗಿ ಮಾತ್ರ ಒಂದು ಸ್ನೇಹ ಪ್ರೀತಿಯನ್ನು ನಾವು ತೋರಿಸಬಾರ್ದು. ನೋಡಿ, ಆ ಯತಿಗಳು, ಋಷಿಗಳು, ಮುನಿಗಳು ಎಷ್ಟು ಪ್ರೀತಿಯಿಂದ ಬಂದಿದ್ದಾರೆ ಅಂದರೆ, ದುಡ್ಡು ಇರುವಾಗ ಬಂದವರಲ್ಲ, ದುಡ್ಡು ಇಲ್ಲದೇ ಇದ್ದಾಗಲೂ ಕೂಡ ಬಂದವರು ಅಂತ. ಅಂದರೆ ಏನರ್ಥ? ಅದು ಯಾವುದರ ಸೂಚಕ? ನಿಜವಾದ ಪ್ರೀತಿ. ಅದು ಹಣಕ್ಕಾಗಿ ಸೇರಿದವರಲ್ಲ ಅವರೆಲ್ಲ. ರಾಜಸೂಯ ಯಾಗದಲ್ಲಿ ಹಣಕ್ಕಾಗಿ ಸೇರಿದವರಲ್ಲ. ಬೆಳ್ಳಿ ತಟ್ಟೆ ಕೊಡ್ತಾರೆ, ಅದಕ್ಕಾಗಿ ಸೇರಿದವರಲ್ಲ. ಅದು ಬಂಗಾರ ತಟ್ಟೆ ಕೊಟ್ಟಿದ್ದರಂತೆ, ಇಲ್ಲೇ ಮುಂದೆ ಬರುತ್ತದೆ. ಬಂಗಾರ ತಟ್ಟೆಯಲ್ಲಿ ಊಟ ಹಾಕ್ಸಿದವರು, ತಟ್ಟೆ ವಾಪಸ್ ಕೊಡಿ ಅಂತ ಕೇಳಿದವರಲ್ಲ. ಊಟ ಆದಮೇಲೆ ತಟ್ಟೆ ನೀವೇ ತೊಗೊಂಡು ಹೋಗ್ಬೋದು. ಅಂಥ ಒಂದು ದಾನವನ್ನು ಮಾಡಿದವರು ಪಾಂಡವರು ಅಂತ ಹೇಳ್ತಾ ಇದ್ದಾರೆ. ಅದು ಆ ಕಾಲ, ಅದೊಂದು ಕಾಲ. ಆಗಲೂ ಆ ಯತಿಗಳು, ಮುನಿಗಳು ಎಲ್ಲರೂ ಬಂದಿತ್ತು. ಈಗ ಒಂದು ಇಡೀ ಕಾಸಿಲ್ಲ, ಇರಲಿಕ್ಕೆ ಮನೆ ಇಲ್ಲ, ಅನ್ನದಾನಕ್ಕೆ ವ್ಯವಸ್ಥೆಗೆ, ಅವರಿಗೆ ಊಟಕ್ಕೆ ಗತಿ ಇಲ್ಲ, ಹಣ್ಣು ಇತ್ಯಾದಿ ತಿಂದುಕೊಂಡು ಬದುಕ್ತಾ ಇದ್ದಾರೆ ಅವರು. ಅಂತಹ ಸಂದರ್ಭದಲ್ಲೂ ಕೂಡ ಇವರು ಬಂದರು. ಎಷ್ಟು ಜನ? ಏನೋ ಒಬ್ಬರು ಬಂದರು, ಇಬ್ಬರು ಬಂದರು, ಅಡ್ಜಸ್ಟ್ ಮಾಡೋಣ ಅಂತ ಇಲ್ಲ. ಎಷ್ಟು ಜನ? 10,000 ಜನ ಯತಿಗಳು, 80,000 ಜನ ಮುನಿಗಳು. ಪಾಂಡವರು ಎಂಥವರು? ಕ್ಷತ್ರಿಯರು. ಇಂತಹ ಬ್ರಾಹ್ಮಣರು ಬಂದಾಗ ಏನು ಮಾಡಬೇಕು? ಆದರದಿಂದ ಆತಿಥ್ಯವನ್ನು ಮಾಡಬೇಕು. ನಮ್ಮ ಕೈಲಿ ಏನಿಲ್ಲ, ನಮ್ಮಿಂದ ಆಗೋದಿಲ್ಲ, ನೀವು ಹೋಗ್ರಿ ಹಾಗೆಂತ ವಾಪಸ್ ಕಳಿಸೋದಲ್ಲ. ಏನು ಮಾಡಿದರು? ವ್ಯಚಿಂತೆಯನ್, ಇವರನ್ನು ಹೇಗೆ ಸಂರಕ್ಷಣೆ ಮಾಡೋದು ಅಂತ ಆಲೋಚನೆಯನ್ನು ಮಾಡಿದರಂತೆ. ವ್ಯಚಿಂತೆಯನ್ ಅಂತ ಬರೀತಾರೆ. ಪಾರ್ಥಾಹ ತೇಷಾಂ ಯೋಗಕ್ಷೇಮಾರ್ಥಂ ವ್ಯಚಿಂತೆಯನ್, ಇವರ ಯೋಗಕ್ಷೇಮವನ್ನು ನೋಡಿಕೊಳ್ಳೋದು ಹೇಗೆ ಹಾಗೆ ಅಂತ ಪಾಂಡವರು ಚಿಂತನೆ ಮಾಡಿದರು. ವಿಚಿಂತ್ಯ ತೇಷಾಂ ಭರಣಾಯ ಧರ್ಮಜಃ ಸಂಪೂಜ್ಯ ಸೂರ್ಯಸ್ಥಿತಮಚ್ಯುತಂ ಪ್ರಭುಂ ದಿನೇಕ್ಷಯಾನ್ನಂ ಪಿಟರಂ ತದಾಪ ರತ್ನಾದಿದಂ ಕಾಮವರಾನ್ನದಂ ಚ. ನೋಡಿ, ಹರಿದಾಸರಿಗೂ ಕೂಡ ಏನು ಬರುತ್ತದೆ? ಪರೀಕ್ಷೆ ಬಂದೇ ಬರ್ತದೆ. ಎಲ್ಲರೂ ಕೂಡ ಏನಾಗಬೇಕು? ಪರೀಕ್ಷೆ ತಗೋಬೇಕು. ನಾನು ಪರೀಕ್ಷೆ ತಗೊಳ್ಳಲ್ಲ ಹಾಗೆ ಅಂತ ಹೇಳುವಂತೆ ಇಲ್ಲ. ಎಲ್ಲರಿಗೂ ದೇವರು ಪರೀಕ್ಷೆ ಇಟ್ಟೇ ಇಡ್ತಾನೆ. ಇದು ಒಂದು ಪರೀಕ್ಷೆ, ಪಾಂಡವರಿಗೆ ಇಟ್ಟೆ ಪರೀಕ್ಷೆ ಅಂತ ಹೇಳ್ಬೋದು. ಏನಾಯಿತು? ಎಷ್ಟು ಜನರು? 80,000 ಪ್ಲಸ್ 10,000, ಸುಮಾರು 90,000. 90,000 ಜನಕ್ಕೆ ಊಟದ ವ್ಯವಸ್ಥೆ ಹೇಗೆ? ಏನು ಒಂದಿನ ಆಟನಾ? ಒಂದಿನ ಆಟ ಅಲ್ಲ ಅದು. ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ಇರಬೇಕು, ಊಟ ಹಾಕಬೇಕು. ಬರೀ ಊಟ ಮಾತ್ರ ಹಾಕಿದರೆ ಸಾಕ? ದಕ್ಷಿಣೆ ಕೊಡಬೇಕು. ಬರೀ ದಕ್ಷಿಣೆ ಮಾತ್ರ ಸಾಕ? ವಸ್ತ್ರಾದಿಗಳನ್ನು ಕೊಡಬೇಕು. ಎಲ್ಲವೂ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಆಗಬೇಕು. ಏನು ಮಾಡೋದು? ಅದಕ್ಕೆ ಆಚಾರ್ಯರು ಈ ಮಹಾಭಾರತವನ್ನು ಓದಿದರೆ ನಿಮಗೇನಾಗೋದಿಲ್ಲ? ಇಹಲೋಕದ ಸಮಸ್ಯೆ ಇರೋದಿಲ್ಲ, ಪರಲೋಕದ ಸಮಸ್ಯೆ ಇರೋದಿಲ್ಲ ಅಂತ ಫಲಶ್ರುತಿಯಲ್ಲಿ ಹೇಳ್ತಾರೆ. ಯಾಕೆ ಹಾಗೆ ಅಂದರೆ ನೋಡಿ, ಇಂಥ ಒಂದು ಪರಿಸ್ಥಿತಿ. ಪಾಂಡವರು ವನದಲ್ಲಿ ಇದ್ದಾಗಲೂ ಕೂಡ ಯತಿಗಳಿಗೆ, ಮುನಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದರು. ಹಾಗೆ ಅಂತ ಕೇಳಿದರೆ ಸಾಕಂತೆ, ನಮಗೂ ಕೂಡ ಊಟದ ಕೊರತೆ ಇರೋದಿಲ್ಲ ಎಂಬ ಒಂದು ವಿಚಾರವನ್ನು ಸೂಚಕವಾಗಿ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ಬಭಾರ್, ಆಗ ಅವರಿಗೆ ಏನಾಯಿತು? ಸೂರ್ಯನನ್ನು ಪೂಜೆ ಮಾಡಿದಾಗ ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ. ಅಕ್ಷಯ ಪಾತ್ರೆ ಸಿಕ್ತಂತೆ. ಅದು ಸಂಪೂರ್ಣವಾಗಿ ರತ್ನಾದಿಗಳನ್ನು ಕೊಡತಕ್ಕದ್ದು, ಸುವರ್ಣಗಳನ್ನು ಕೊಡತಕ್ಕದ್ದು, ಅಪೇಕ್ಷಿತ ಅನ್ನವನ್ನು ಕೊಡತಕ್ಕದ್ದು. ಏನು ಬೆಳ್ಳಿ ಬಂಗಾರ ಇಟ್ಕೊಂಡು ಊಟ ಮಾಡೋಕ್ಕಾಗ್ತದೆ ಅಂತ ಕೇಳಬೇಡಿ. ರತ್ನಾದಿಗಳನ್ನು ಕೊಡತಕ್ಕದ್ದು, ಬಂಗಾರವನ್ನು ಕೊಡತಕ್ಕದ್ದು, ಅನ್ನವನ್ನು ಕೊಡತಕ್ಕದ್ದು. ಮುಖ್ಯವಾಗಿ ಬೇಕಾಗಿರೋದು ಅದು. ಅಂಥ ಒಂದು ಪಿಟರ ಅಂದರೆ ತಾಮ್ರದ ಪಾತ್ರೆ ಅಂತಾರೆ. ಅಂತಹ ಒಂದು ತಾಮ್ರ ಪಾತ್ರೆ ಸ್ಥಾಲಿ ವಿಶೇಷ ಅಂತ ಅದನ್ನು ಪಡೆದರು ಅಂತ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂತ ಹೇಳ್ತಾ ಇದ್ದಾರೆ. ಹರಿದಾಸರಿಗೂ ಕೂಡ ಕಷ್ಟ ಬರುತ್ತದೆ, ಆದರೆ ಅವರು ಸೂರ್ಯಾಂತರ್ಗತನಾದ ದೇವರಿಗೆ ಶರಣು ಹೋಗಿ ತಮ್ಮ ದುಃಖವನ್ನೆಲ್ಲ ಪಾರು ಮಾಡ್ಕೋತಾರೆ ಎಂಬುದಕ್ಕೆ ಇದೇ ನಿದರ್ಶನ. ಸಂಕಟ ಬರುತ್ತದೆ,
ಎಂಥವರಿಗೂ ಕೂಡ ಸಂಕಟ ಬಂದೇ ಬರ್ತದೆ. ಅದನ್ನು ಹೇಗೆ ದಾಟೋದು? ಈ ವಿಧಾನವನ್ನೆಲ್ಲ ನಾವು ಮಹಾಭಾರತ ಕೇಳಿ ಕೇಳಿ ನಾವು ರೂಢಿ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಕಷ್ಟ ಬಂದಾಗಲೂ ಕೂಡ ನಾವು ಇದನ್ನು ಅಪ್ಲೈ ಮಾಡ್ಬೋದು. ಆಯ್ತಪ್ಪ, ಯಾವತ್ತೋ ಸೂರ್ಯನ ಹತ್ರ ಪಡೆದರು, ಅಕ್ಷಯ ಪಾತ್ರೆ ಪಡೆದರು, ಪಾಂಡವರು ದೇವತೆಗಳು ಅಂತ ಹೇಳ್ತೀರಾ, ಅವ್ರದ್ದು ನಡೆದೋಗ್ತದೆ, ನಮ್ಮ ಗತಿ ಏನು ಹಾಗೆ ಅಂತ ಕೇಳ್ಬೋದು ನೀವು. ಆ ಒಂದು ಪ್ರಶ್ನೆ ಬಂದೇ ಬರ್ತದೆ. ಅದರಿಂದಲೇ ಏನು ಹೇಳಬೇಕು? ನಮೇ ಭಕ್ತ ಪ್ರಣಶ್ಯತಿ ನತೇ ಯಾಂತಿ ಪರಾಭವಂ. ಸಹಸ್ರನಾಮದಲ್ಲಿ ಬರ್ತದೆ ನೋಡಿ. ಸಹಸ್ರನಾಮವನ್ನು ನಿತ್ಯ ಹೇಳಿ ಅನ್ನದ ಕೊರತೆ ಇರೋದಿಲ್ಲ ಅಂತ. ಯಾರು ಸಹಸ್ರನಾಮ ಪಠನೆ ಮಾಡ್ತಾರೆ ಅವ್ರಿಗೇನಿರೋದಿಲ್ಲ? ಅನ್ನದ ಕೊರತೆ ಇರೋದಿಲ್ಲ. ಯಾಕೆ? ಅಲ್ಲೇ ಬರುತ್ತದೆ, ನತೇ ಯಾಂತಿ ಪರಾಭವಂ. ಸೋಲುಂಬಾಧೆ ಇಲ್ಲ ಅವರಿಗೆ, ಜೀವನದಲ್ಲಿ ಸೋಲೋದಿಲ್ಲ, ಯಾವ ವಿಷಯದಲ್ಲೂ ಸೋಲುಂಬಾಧೆ ಇರೋದಿಲ್ಲ. ಸಹಸ್ರನಾಮ ಓದೋದಕ್ಕೆ ಏನು ಕಟ್ಟರಿ? ಒಂದು ಅರ್ಥ ತಿಳ್ಕೊಳ್ಳೋಣ, 1000 ಅರ್ಥ. ಒಂದೊಂದು ಶಬ್ದಕ್ಕೆ ಎಷ್ಟು ಅರ್ಥ ಇದೆ? ಸುಮಾರು 100 ಅರ್ಥ ಇದೆ ಸಹಸ್ರನಾಮದಲ್ಲಿ. ಒಂದೊಂದು ಶಬ್ದಕ್ಕೂ ಎಷ್ಟು ಅರ್ಥ ಇದೆ? ಸುಮಾರು ಮಿನಿಮಮ್ 100 ಅರ್ಥ, ಮ್ಯಾಕ್ಸಿಮಮ್ ಅವರವರ ಸಾಮರ್ಥ್ಯಕ್ಕೆ ಬಿಟ್ಟದ್ದು ಅಂತ. ಅದರಿಂದ ಅಷ್ಟೆಲ್ಲ ಬೇಡ ನಮಗೆ. ಒಂದು ಅರ್ಥ, ಒಂದು ಹೆಸರು, ಒಂದು ಅರ್ಥ. ವಿಶ್ವಂ ವಿಷ್ಣುರ್ ವಷಟ್ಕಾರೋ. ಒಂದೊಂದು ಶಬ್ದಕ್ಕೆ ಒಂದೊಂದು ಅರ್ಥ ತಿಳ್ಕೊಂಡು ಹೋಗೋಣ, ಪಾರಾಯಣ ಮಾಡೋಣ. ನಮಗೆ ಅರ್ಥ ಬೇಡ, ಬರೀ ಪಾರಾಯಣ ಮಾತ್ರ ಮಾಡ್ತೀವಿ, ದೇವರು ಹೇಳ್ತಾನೆ, ಸರಿ ಹೋಗೋದಿಲ್ಲ. ಅದು ಯಾರು ಮಾಡಬೇಕು? 8 ವರ್ಷದವರು ಮಾಡಬೇಕು. 8 ವರ್ಷದಲ್ಲಿ ಉಪನಯನ ಆಗಿದೆ, ಸಂಸ್ಕೃತ ಬರೋದಿಲ್ಲ, ನಡೀತದೆ, ಬರೀ ಮೂಲ ಪಾರಾಯಣ ಮಾಡಿ. ಇನ್ನು 20, 30, 40, 50 ವರ್ಷದ್ದು 80 ಆಯಿತು, ಇನ್ನೂ ಬರೀ ಮೂಲ ಮಾತ್ರ ಪಾರಾಯಣ ಮಾಡ್ತಾ ಕೂತಿರ್ತೀನಿ ಅಂದರೆ 60-70 ವರ್ಷ ಏನು ಮಾಡಿದಿ ಅಂತ ಅನ್ನೋ ದೇವರು. ಒಂದು ಶಬ್ದಕ್ಕೆ ಒಂದು ಅರ್ಥ ತಿಳಿಯೋಕ್ಕಾಗಲ್ಲವಾ? ಒಂದಿನಕ್ಕೆ ಒಂದು ಅರ್ಥ ತಿಳಿಯೋಣ. ತಿಳ್ಕೊಂಡ್ರು ಕೂಡ ಎಷ್ಟಾಯಿತು? 3 ವರ್ಷದಲ್ಲಿ ಕವರ್ ಮಾಡ್ಬೋದು. 3 ವರ್ಷ ಸಾಕು. ಒಂದು ಶಬ್ದಕ್ಕೆ ಒಂದು ಅರ್ಥ ತಿಳ್ಕೊಂಡ್ರೆ ಸುಮಾರು 3 ವರ್ಷದಲ್ಲಿ ಕವರ್. 360 ದಿವಸ ಆಯಿತು, ಬೇಗನೆ ಮುಗಿಸ್ಬೋದು. ಹೌದಾ? ಯಾಕೆ ಮಾಡೋದಿಲ್ಲ? ಮಾಡಬೇಕು ಅಂತ. ಸೊ ಅದರಿಂದ ಎಲ್ಲದಕ್ಕೂ ಕೂಡ ಪರಮಾತ್ಮ ಏನು ಮಾಡಿದ್ದಾನೆ? ಮಹಾಭಾರತದಲ್ಲಿ ಉಪಾಯವನ್ನು ಹೇಳಿದ್ದಾನೆ. ಆ ಉಪಾಯವನ್ನೆಲ್ಲ ಕೇಳಿ ಕೇಳಿ ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ನಮಗೂ ಸಮಸ್ಯೆಗಳು ಬಂದೇ ಬರುತ್ತದೆ. ಆ ಸಮಸ್ಯೆಯನ್ನು ನಾವು ಪಾರು ಮಾಡಲಿಕ್ಕೆ ನಾವು ಹೆದರಬೇಕಾಗಿಲ್ಲ. ಮೊದಲು ಬರೋದೇ ಏನೋ ಹೆದರಿಕೆ. ಅಮ್ಮಮ್ಮ ಗಂಟು ಬಿತ್ತಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಡೋದು. ಇವ್ರಿಗೆ ಹೆದರಿಕೆ, ಬೇರೆಯವ್ರಿಗೆ ಹೆದರಿಕೆ. ಇವ್ರು ನೋಡಿದರೆ ಪರಿಸ್ಥಿತಿ ಹಂಗಾಗಿರುತ್ತೆ. ಹೆದರಬೇಡಿ ಅಂತಾರೆ. ಹೆದರಬೇಕು ಯಾಕೆ? 80,000 ಜನ ಬಂದರು, 90,000, ಒಂದು ಇಬ್ಬರು ಬಂದುಬಿಟ್ರೆ ಸಾಕು. ಇಬ್ಬರು ಬಂದುಬಿಟ್ರಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಯಾವಾಗ ಹೋಗ್ತೀರಿ ಮೊದಲು ಕೇಳೋದೇ ಅದು. ಯಾವಾಗ ಟಿಕೆಟು? ಹೌದಾ? ಹಾಗೆ ಸಂತೋಷ ಆಯ್ತು. ಅದನ್ನು ಕೇಳಿ ಒಂದು ಸಂತೋಷ. 2 ದಿವಸ ಹೆಂಗೆ ಕಳಿಯೋದು ಅಂತ ಪ್ಲ್ಯಾನ್ ಮಾಡ್ಕೋತಾ ಇರ್ತಾರೆ. ಹಂಗೆ ಆಗಬಾರ್ದಂತೆ. ಎಷ್ಟೇ ದಿವಸ ಇರಲಿ, ಗೋಪಿಚಂದ್ರನ ಹಚ್ಕೊಂಡಿದ್ದಾರಲ್ಲ ಸಾಕು, ಸಂಧ್ಯಾವಂದನೆ ಮಾಡ್ತಾ ಇದ್ದಾರಲ್ಲ ಸಾಕು, ಅವರಿಗೆ ಕೂತು ಅನ್ನದಾನವನ್ನು ಎಷ್ಟು ಶಕ್ತಿ ಆಗುತ್ತದೋ ಯಥಾಮತಿ ಯಥಾಶಕ್ತಿ ಉಪಚಾರಗಳನ್ನು ನಾವು ಮನೆಗೆ ಬಂದವರಿಗೆ ಮಾಡಬೇಕು. ಹರಿಕಥಾಂಸಾರದಲ್ಲಿ ಹೇಳ್ತಾರೆ, ಈ ರೀತಿಯಾಗಿ ಯಾರು ನಾವು ಕರೆದು ಬಂದಿರಬಹುದು ಅಥವಾ ನಾವು ಕರೀದೇನೇ ಬಂದಿರಬಹುದು. ಕೆಲವು ನೆಂಟರು ಆ ರೀತಿಯಾಗಿ ಬಂದಿರ್ತಾರೆ, 2 ದಿವಸ ಇದ್ಬಿಟ್ಟು ಹೋಗ್ತೀವಿ ರೀ ಹಾಗೆ ಅಂತ. ಆ ರೀತಿಯಾಗಿ ಯಾರು ಬಂದಿರ್ತಾರೆ ಅವರಲ್ಲಿ ಪರಮಾತ್ಮನ ವಿಭೂತಿ ಇದೆ ಅಂತ ನಾವು ವಿಭೂತಿ ಅಧ್ಯಾಯ ಕೇಳಿದ್ದೀವಿ ಭಗವದ್ಗೀತೆಯಲ್ಲಿ. ಯಾರ್ಯಾರಲ್ಲಿ ವಿಶೇಷ ಸನ್ನಿಧಾನ ಇದೆ ಅಂತ ಹರಿಕಥಾಮೃತಸಾರದಲ್ಲಿ ಗುರುಗಳು ಹೇಳ್ತಾರೆ ಈ ಮಾತನ್ನು. ಆದ್ದರಿಂದ ಅವರಿಗೆ ಮಾಡುವ ಉಪಚಾರ ಅದು ಯಾರಿಗೆ? ಅದು ಉಪಚಾರ ಪರಮಾತ್ಮನಿಗೆ ಎಂಬ ಒಂದು ತಿಳುವಳಿಕೆ ನಮ್ಮಲ್ಲಿ ಇರಬೇಕಷ್ಟೇ. ಇಷ್ಟು ಜನ ಋಷಿಗಳಿಗೆ, ಯತಿಗಳಿಗೆ ಪಾಂಡವರು ಮಾಡಿದರು. ಅವರ ಚಿಂತನೆ ಹೇಗೆ ಇತ್ತು? ಇದೆಲ್ಲ ಯಾರಿಗೆ ಮಾಡುವ ಸೇವೆ? ಪರಮಾತ್ಮನಿಗೆ ಮಾಡುವ ಸೇವೆ. ಕೊಟ್ಟದ್ದು ಯಾರು? ಪರಮಾತ್ಮ. ತೆಗೆದುಕೊಳ್ಳುವವನು ಯಾರು? ಪರಮಾತ್ಮ. ಪೂಜ್ಯ ಯಾರು? ಪರಮಾತ್ಮ. ಪೂಜಕ ಯಾರು? ಪರಮಾತ್ಮ. ಅಡಿಗೆ ಮಾಡುವವರು ಯಾರು? ಪರಮಾತ್ಮ. ತಿನ್ನುವವ ಯಾರು? ಪರಮಾತ್ಮ. ಈ ರೀತಿಯಾಗಿ ಈಶಾವಾಸ್ಯಂ ಅಂತ ನಾವು ಹೇಳ್ತೀವಿ ನೋಡಿ, ಕೇಳಿದ್ದೀವಿ ಈ ಶಬ್ದವನ್ನು. ಉಪನಿಷತ್ತಿನಲ್ಲಿ ಬರುತ್ತದೆ ಈಶಾವಾಸ್ಯಂ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಅಂದರೆ ಯಾವುದು? ನಾವು ನಿತ್ಯ ಬಳಸುವ ಒಂದು ಪದಾರ್ಥಗಳೇನಿದೆ ಅದು ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಎಂಬ ಒಂದು ಚಿಂತನೆಯನ್ನು ನಾವು ಮಾಡಬೇಕು. ಅರ್ಚಕರಲ್ಲೂ ದೇವರಿದ್ದೇ ಮಾಡಿಸ್ತಾನೆ, ಪ್ರತಿಮೆಯಲ್ಲೂ ದೇವರಿದ್ದೇ ಆ ಪೂಜೆಯನ್ನು ತೆಗೆದುಕೋತಾನೆ, ಅಡಿಗೆಯವರಲ್ಲೇ ದೇವರಿದ್ದೇ ಅಡಿಗೆಯನ್ನು ಮಾಡಿಸ್ತಾನೆ.
ತಿನ್ನುವವರಲ್ಲೂ ಕೂಡ ದೇವರೇ ಇದ್ದು ಸ್ವೀಕಾರ ಮಾಡ್ತಾನೆ. ಈ ಒಂದು ಚಿಂತನೆ ನಮಗೆ ಉಪನಿಷತ್ ತಿಳಿಸಿಕೊಡ್ತಾ ಇದೆ. ಪಾಂಡವರು ಆ ರೀತಿಯಾಗಿ ಮಾಡಿದರೆ ನಿಮಗೆ ಸಮಸ್ಯೆ ಇರೋದಿಲ್ಲ ಹಾಗೆಂಬ ಒಂದು ವಿಚಾರವನ್ನು ಕೂಡ ಮಹಾಭಾರತ ನಮಗೆ ತಿಳಿಸಿಕೊಡ್ತಾ ಇದೆ. ಸುವರ್ಣ ಪಾತ್ರೇಶು ಹಿ ಭುಂಜತೆ. ಅವರೆಲ್ಲ ಎಂಥವರು? ರಾಜಸೂಯ ಯಾಗದಲ್ಲಿ ಬಂಗಾರದ ಪಾತ್ರೆಯಲ್ಲಿ ಊಟ ಮಾಡಿದವರು. ಏನು ಇಲ್ಲ ಅಂತ ಬಂದಿದ್ದಾರಾ ಇಲ್ಲಿ? ಇಲ್ಲ ಅಂತಾರೆ. ಮತ್ತೆ ಯಾಕೆ ಬಂದರು? ಸತ್ಸಂಗಮಾಕಾಂಕ್ಷಿಣ ಏವ ತೇವಸನ್ ಪಾರ್ಥೈ ಸಹಾನ್ಯೇ ಚ ಮುನೀಂದ್ರ ವೃಂದಾ ಶೃಣ್ವಂತಯೇಭ್ಯಃ ಪರಮಾರ್ಥ ಸಾರಾ ಕಥಾವದಂತಶ್ಚ ಪುರಾತನಾಸ್ತಥಾ. ಇಂಥ ಸುಂದರ ಮಾತು ನೋಡಿ. ಸತ್ಸಂಗಮಾಕಾಂಕ್ಷಿಣಃ, ಸಂಘವಾಗಲಿ ಸಾಧು ಸಂಘವಾಗಲಿ ಅಂತ ಹೇಳ್ತಾ ಇದ್ದಾರೆ ಪ್ರಸನ್ನ ವೆಂಕಟದಾಸರು. ಆ ಸತ್ಸಂಗದ ಅಪೇಕ್ಷೆಯಂತೆ ಅವರು ಬಂದಿದ್ದಾರೆ. ತೇ ಅವಸನ್ ಪಾರ್ಥೈಹಿ ಸಹ ಅನ್ಯೇ ಮುನೀಂದ್ರ ವೃಂದಾಹ, ಎಲ್ಲರೂ ಅದಕ್ಕಾಗಿ ಬಂದಿದ್ದಾರೆ, ಸತ್ಸಂಗ ಅಪೇಕ್ಷೆಯಿಂದ ಬಂದಿದ್ದಾರೆ ಅಂತ. ಕೇಳಿಸ್ತಾ ಇಲ್ಲ? ಹಾಂ, ಆ ಜನರೆಲ್ಲ ಏನು ಮಾಡ್ತಾಯಿದ್ರು ಹಾಗೆಂದರೆ ಉತ್ಕೃಷ್ಟವಾದ ಪರಮಾತ್ಮನ ವಿಚಾರವನ್ನು ಮಾಡ್ತಾಯಿದ್ರು. ಪಾಂಡವರ ಜೊತೆಗೆ ಆ ವಿಚಾರವನ್ನು ತಾವು ಹೇಳ್ತಾ ಕೇಳ್ತಾ ಅಲ್ಲಿ ಕಾಲವನ್ನು ಕಳೆದರು. ಅದರಿಂದ ನೋಡಬೇಕು, ಇಬ್ಬರು ಜನ ಒಟ್ಟು ಸೇರ್ತಾರೆ. ಇಬ್ಬರು ಜನ ಒಟ್ಟು ಸೇರಿದರೆ ಟಾಪಿಕ್ ಏನು ಡಿಸ್ಕಸ್ ಮಾಡ್ತಾರೆ? ಅದನ್ನು ಇಟ್ಕೊಂಡು ಅವರು ಸಜ್ಜನರು ದುರ್ಜನರು ಅಂತ ತೀರ್ಮಾನ ಮಾಡ್ಬೋದು. ನಿನ್ನೆ ನೋಡಿದ್ದೀವಿ, ಸಜ್ಜನರು ಅಂತ ಆಗಬೇಕು ಅಂದರೆ ಏನಿರಬೇಕು? ವಿಷ್ಣು ಭಕ್ತಿ ಇರಬೇಕು. ವಿಷ್ಣುವಿನ ಕುರಿತಾದ ವಿಚಾರವನ್ನೇ ಅವರು ಮಾಡ್ತಾ ಇದ್ದಾರೆ ಹಾಗೆಂತ ಆಗಿದ್ದರೆ ಅವರು ಸಜ್ಜನರು, ಅದೇ ಸತ್ಸಭೆ ಹಾಗೆಂತೆಲ್ಲ ನಾವು ನೋಡಿದ್ದೀವಿ. ಆ ರೀತಿಯಾಗಿ ನೋಡಿದರೆ ಇವರು ಬಂದು ಏನು ಮಾಡಿದರು? ಪರಮಾತ್ಮನ ವಿಚಾರವನ್ನೇ ಮಾತನಾಡ್ತಾ ಇದ್ದರು, ಪರಮಾತ್ಮನ ಕುರಿತಾದ ವಿಚಾರವನ್ನೇ ಹೇಳ್ತಾ ಇದ್ದರು, ಕೇಳ್ತಾ ಇದ್ರು. ಅದಕ್ಕಾಗಿಯೇ ಬಂದಿರೋದು. ಸಜ್ಜನರು ಮಾಡೋದು ಇದೆ. ಇಬ್ಬರು ಸೇರಿದರೆ ಪರಮಾತ್ಮನ ವಿಚಾರ ಬಿಟ್ಟು ಮತ್ತೊಂದು ಇರೋದಿಲ್ಲ. ನಮ್ಮಲ್ಲಿ ಇದ್ದಾರೆ, ಇಬ್ಬರು ಸೇರಿದರು ಏನು ಮಾತನಾಡ್ತೀವಿ? ನಿನ್ನೆ ಏನಾಯಿತು, ಪಕ್ಕದ ಮನೆ ಏನಾಯಿತು, ಮೊನ್ನೆ ಏನಾಯಿತು, ಆ ಮನೆ ಹಾಗೆ ಈ ಮನೆ ಹೀಗೆ, ಅವರು ಸರಿ ಇಲ್ಲ ಇವರು ಸರಿ ಇಲ್ಲ, ನಮ್ಮ ಮನೆಯಲ್ಲಂತೂ ಯಾರನ್ನೇ ಸರಿ ಇಲ್ಲ ರೀ. ದೇವ್ರು ಹೇಳ್ತಾನೆ ನಿಂದು ಎಂಥದ್ದು ಸರಿ ಇಲ್ಲ, ನಿನ್ನ ಹತ್ರ ಬರೋದೇ ಇಲ್ಲ ನಾನು ಅಂತ ಹೇಳ್ಬಿಡ್ತಾನೆ ದೇವ್ರು. ಹಂಗೆ ಮಾಡಬಾರ್ದು. ಅವರು ಸರಿ ಇಲ್ಲ ಇವರು ಸರಿ ಇಲ್ಲ, ಗೊತ್ತಿದ್ದ ವಿಚಾರ ಇದು. ಯಾರಲ್ಲಿ ದೋಷ ಇಲ್ಲ? ಯಾರಲ್ಲಿ ದೋಷ ಇಲ್ಲ? ಎಲ್ಲರಲ್ಲೂ ದೋಷ ಇದ್ದೇ ಇದೆ. ಗರುಡಶೇಷ ರುದ್ರಾದಿಗಳಿಂದ ಶುರು ಮಾಡಿ ದೋಷಗಳು ಇದೆ ಅಂತ ಪುರಾಣಗಳು ತಿಳಿಸಿಕೊಡ್ತಾ ಇದೆ. ಹಾಗಿರುವಾಗ ನೀವು ಪ್ರತ್ಯೇಕವಾಗಿ ಯಾಕೆ ಹೇಳಬೇಕು ಅವ್ರು ಸರಿ ಇಲ್ಲ ಇವರು ಸರಿ? ಗೊತ್ತಿದ್ದೇ ವಿಚಾರ ಅದು. ಅದರಿಂದ ಇಬ್ಬರು ಸೇರಿದಾಗ ಏನು ಮಾಡಬೇಕು? ದೋಷ ಇಲ್ಲದವರು ಯಾರು? ಹರಿವಾಯು ಗುರುಗಳ ಚಿಂತನೆಯನ್ನು ನಾವು ಸದಾ ಮಾಡ್ತಾ ಇದ್ದರೆ ನಮ್ಮಲ್ಲಿದ್ದ ದೋಷಗಳು ಕೂಡ ಹೊಟ್ಟೋಗುತ್ತದೆ ಹಾಗೆ ಅಂತ. ಅದನ್ನು ನೋಡಿ, ಅಷ್ಟು ಜನರು ಬಂದರೂ ಅವರು ಪರಮಾತ್ಮನ ಕಥಾ ವಿಚಾರವನ್ನು ಮಾಡಲಿಕ್ಕೆ ಅವರು ಬಂದಿದ್ದರು ಅಂತ ಹೇಳ್ತಾರೆ. ಊಟ ಆಗ್ತಾರೆ ಅಂತ ಅಲ್ಲ. ಏವಂ ಗಜಾನಾಂ ಬಹುಕೋಟಿ ವೃಂದಾಸ್ತತಾರತಾನಾಂಚ ಹಯಾಂಶ್ಚ ವೃಂದಶಃ ವಿಸೃಜ್ಯ ರತ್ನಾನಿ ನರಾಂಶ್ಚ ವೃಂದಶೋ ವನೇ ವಿಜಹ್ರುರ್ದಿವಿದೇವವತ್ಸುಖಂ ಗವಾಂಚ ಲಕ್ಷಂ ಪ್ರದದಾತಿ ನಿತ್ಯಶಃ ಸುವರ್ಣಭಾರಾಂಶ್ಚ ಶತಂ ಯುಧಿಷ್ಠಿರಃ ಸಭ್ರಾತೃಕೋಸೋ ವನಮಾಪ್ಯ ಶಕ್ರವನ್ಮುಮೋದ ವಿಪ್ರೈ ಸಹಿತೋ ಯಥಾ ಸುಖಂ. ಏನು ಲಕ್ಷ ಲಕ್ಷ ಕೋಟಿ ಕೋಟಿ ಜನ, ರಥಗಳು ಏನು, ಕುದುರೆಗಳು ಏನು, ಸೇವಕರು ಏನು, ಪಾಂಡವರ ಒಂದು ಹಿರಿಮೆ ಹೇಗಿತ್ತು ಎಂಬ ಅದನ್ನು ಹೇಳ್ತಾ ಇದ್ದಾರೆ. ಆನೆಗಳು ಬಹುಕೋಟಿ, ಒಂದು ಎರಡು ಇಲ್ಲ, ಸಾವಿರ ಲಕ್ಷ ಇಲ್ಲ, ಎಷ್ಟು ಕೋಟಿಗಳು ಅಂತ, ಬಹುಕೋಟಿ ಆನೆಗಳು, ಬಹುಕೋಟಿ ರಥಗಳು, ಕುದುರೆಗಳು, ಎಲ್ಲ ಸಮೂಹ ಬಹುಕೋಟಿ ರತ್ನಗಳು. ಏನು ಕೊರತೆ ಇತ್ತು ಹೇಳ್ತಾರೆ ನೋಡಿ. ಪರಮಾತ್ಮನ ಪಾದವನ್ನು ನಂಬಿದ ಅಜಭವಾದಿಗಳ ಭಾಗ್ಯವ ನೋಡೋ ಅಂತಾರೆ ದಾಸರು.
ಪರಮಾತ್ಮನ ನಂಬಿದವರು ಯಾರು? ಬ್ರಹ್ಮದೇವರು, ರುದ್ರದೇವರು. ಅವರಿಗೆ ಇದ್ದ ಭಾಗ್ಯವನ್ನು ನೋಡಿ ಅಂತಾರೆ. ಅಜಭವಾದಿಗಳ ಭಾಗ್ಯವನ್ನು ನೋಡೋ. ಅವ್ರೇನು ಕೆಲಸಕ್ಕೆ ಹೋಗ್ತಾ ಇದ್ದೀರಾ? ಆಫೀಸಿಗೆ ಹೋಗ್ತಾ ಇದ್ದೀರಾ? ದುಡಿತಾ ಇದ್ದೀರಾ? ಅವರು ಏನು ಮಾಡಿದರು? ಬ್ರಹ್ಮದೇವರು ಸತ್ಯಲೋಕಾಧಿಪತಿ, ರುದ್ರದೇವರು ಕೈಲಾಸಾಧಿಪತಿ, ಇಡೀ ಲೋಕವನ್ನೇ ದೇವರು ಸ್ಯಾಂಕ್ಷನ್ ಮಾಡಿದ್ದಾನೆ. ಏನು ಮಾಡಿದರು ಅವರು? ಕೇವಲ ಹರಿಸ್ಮರಣೆ, ಪರಮಾತ್ಮನ ಕುರಿತಾದ ಶ್ರವಣ ಮನನಾದಿಗಳನ್ನು ಮಾಡ್ತಾ ಇದ್ದವರಿಗೆ ಎಂಥ ಭಾಗ್ಯ ನೋಡಿ. ಆಚಾರ್ಯರು, ದಾಸರು ಅವರನ್ನೇ ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ಅಜಭವಾದಿಗಳ ಭಾಗ್ಯವ ನೋಡೋ ಹಾಗೆ ಅಂತ. ಅದರಿಂದ ದೇವರನ್ನು ಕೊಂಡಾಡುವವರು ದರಿದ್ರರಾಗಿ ಇರ್ತಾರೆ ಎಂಬ ಒಂದು ಕಾನ್ಸೆಪ್ಟನ್ನು ನಾವು ಫಸ್ಟ್ ತಲೆಯಿಂದ ತೆಗೆದಾಕಬೇಕು. ದೇವರನ್ನು ಕೊಂಡಾಡುವವರು ದರಿದ್ರರ? ಸತ್ಯಲೋಕಾಧಿಪತಿ ರಾಮಾಯಣದಲ್ಲಿ, ಇದೇ ರಾಮಾಯಣದಲ್ಲೇ ಬಂದಿತ್ತು. ಆಚಾರ್ಯರು ಹೇಳಿದರು, ಹನುಮಂತನಿಗೆ ಮುಂದೆ ಏನು ಕೊಡ್ತಾರೆ? ಸಹಭೋಗವನ್ನು ಕೊಡ್ತಾ ಇದ್ದಾರೆ, ಅಂದರೆ ಸತ್ಯಲೋಕಾಧಿಪತ್ಯವನ್ನು ಕೊಡ್ತಾ ಇದ್ದಾರೆ ಅಂತ ಬಂತು. 8ನೇ ಅಧ್ಯಾಯದಲ್ಲಿ ಬಂದಿತ್ತು ತಾತ್ಪರ್ಯ ನಿರ್ಣಯದಲ್ಲಿ. ಸೊ ಅದರಿಂದ ಪರಮಾತ್ಮನ ದಾಸರಾಗಿ ಇದ್ದವರು ಸಂಪದ್ಭರಿತರಾಗಿ ಇರೋದಿಲ್ಲ. ಆ ಕಾನ್ಸೆಪ್ಟು ಸರಿನೋ ತಪ್ಪೋ? ಅರ್ಥ ಆಗಿಲ್ಲ. ಪರಮಾತ್ಮನ ದಾಸರು ದರಿದ್ರರಾಗಿ ಇರ್ತಾರೆ, ಸರಿಯೋ ತಪ್ಪೋ? ಸರಿ. ಹಾಂ, ಸರಿ. ಹಾಂ, ಈಗ ನೋಡಿ, ಅದನ್ನೇ ದಾಸರು ಹೇಳ್ತಾ ಇದ್ದಾರೆ. ಪರಮಾತ್ಮನ ಸೇವೆಯನ್ನು ಮಾಡುವ ಅಜಭವಾದಿಗಳ ಭಾಗ್ಯವ ನೋಡು ಅಂತಾರೆ. ಬ್ರಹ್ಮದೇವರಿಗೆ ಏನು ಭಾಗ್ಯ? ಸತ್ಯಲೋಕಾಧಿಪತಿ. ಒಂದು ಮನೆಯ ಓನರ್ಶಿಪ್ ಅಲ್ಲ, ಒಂದು ದೇಶದ ಓನರ್ಶಿಪ್ ಅಲ್ಲ, ಒಂದು ಲೋಕದ ಓನರ್ಶಿಪ್ಪು. ಸತ್ಯಲೋಕದ ಅಧಿಪತಿ. ಹೇಗೆ ಬಂತು ಅವರಿಗೆ? ಹಾಂ, ಪರಮಾತ್ಮನ ಅನುಗ್ರಹದಿಂದ. ಧ್ರುವನಿಗೆ ಧ್ರುವಲೋಕದ ಅಧಿಪತಿ. ಹೆಸರೇ ನೋಡಿ, ಧ್ರುವಲೋಕ. ನೀವು ಹೇಳ್ಬೋದು, ಬ್ರಹ್ಮದೇವರು ಬಿಡಿ, ಅವರೇನು ಯೋಗ್ಯ ದೊಡ್ಡವರು ಅವರು, ಹಾಗಂತ ಹೇಳ್ಬೋದು. ಧ್ರುವ ನೋಡಿ, ಮೊದಲು ಹೇಗಿದ್ದರು? ಯಾವ ಸ್ಥಾನ ಸಿಕ್ಕಿಲ್ಲ ಧ್ರುವನಿಗೆ? ಯಾವ ಸ್ಥಾನ ಸಿಕ್ಕಿಲ್ಲ? ತಂದೆಯ ತೊಡೆ ಮೇಲೆ ಕೂಡಲಿಕ್ಕೆ ಸ್ಥಾನ ಸಿಕ್ಕಿಲ್ಲ. ಪರಿಸ್ಥಿತಿ ಹೇಗಿತ್ತು ನೋಡಿ. ಅಂಥವರು ಏನಾದರೂ ಧ್ರುವಲೋಕ, ಎತ್ತರದ ಲೋಕ. ದೇವರನ್ನು ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಈಗಿರುವ ಸ್ವಾಮಿಗಳು ನೋಡಿ, ಆಫೀಸಿಗೆ ಹೋಗ್ತಾರಾ, ದುಡಿತಾರಾ? ಯಾರಿಗೇನು ಕಡಿಮೆ ಆಗಿದೆ ಹೇಳಿ? ಏನಿರಬೇಕು ನಮ್ಮಲ್ಲಿ? ನಮ್ಮಲ್ಲಿ ಏನು ಮೈನಸ್ ಆಗಿದೆ? ನಮ್ಮಲ್ಲಿ ಏನು ಮೈನಸ್ ಆಗಿದೆ? ವಿಶ್ವಾಸ, ಭಕ್ತಿ. ಭಕ್ತಿಯಿಂದ, ಶ್ರದ್ಧಾಭಕ್ತಿಯಿಂದ, ಅದನ್ನೇ ಶ್ರದ್ಧೆ ಅಂತಾರೆ. ಶ್ರದ್ಧಾಭಕ್ತಿಯಿಂದ ಮಾಡಿದರೆ ದೇವರು ನಮಗೂ ಕೂಡ ಅನುಗ್ರಹ ಮಾಡ್ತಾನೆ. ನೋಡಿ, ಪಾಂಡವರ ಪರಿಸ್ಥಿತಿ ನೋಡಿ. ಎಂಥ ಕೋಟಿ ಕೋಟಿ ಸಂಪತ್ತು ರತ್ನಾದಿಗಳು ಇದ್ದವರು. ಯಾಕೆ ಕೊಡಬೇಕಾಗಿತ್ತು? ನನ್ನ ಭಕ್ತರು ದರಿದ್ರರು ಅಂತ ತಿಳಿಬೇಡಿ. ನನ್ನ ಭಕ್ತರು ದರಿದ್ರರಲ್ಲ. ಸಹಸ್ರನಾಮದಲ್ಲಿ ಬರುತ್ತದೆ ನೋಡಿ, ಧನಾರ್ಥಿ ಲಭತೆ ಧನಂ, ಧನಾರ್ಥಿ ಲಭತೆ ಧನಂ. ಸಹಸ್ರನಾಮ ಹೇಳೋದಿಲ್ಲ ಅನ್ನಿಸ್ತದೆ. ನೀವು ಹೇಳಿದಿಲ್ವಾ? ಇಲ್ಲ ಏನೋ ಫಲಶ್ರುತಿಯಲ್ಲಿ ಬರುತ್ತದೆ. ಅದರಿಂದ ನಿಮಗೆ ಏನೇ ಬೇಕು ಅಂದರೂ ಕೂಡ ಯಾರನ್ನ ಕೇಳಬೇಕು? ಆಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ. ಎಷ್ಟು ಸುಂದರ ನೋಡಿ, ಸಿಂಪಲ್ ಕಾನ್ಸೆಪ್ಟ್. ಆರೋಗ್ಯ ಬೇಕೋ? ಧನ್ವಂತರಿ ಇದ್ದಾನೆ ನೋಡಿ. ದೇವರಲ್ಲಿ ಸಂಪತ್ತಿದೆ ಎಂಬ ಅದಕ್ಕೆ ಏನು ಸಾಕ್ಷಿ? ಲಕ್ಷ್ಮೀಪತಿ ಅವನು. ಏನು? ಲಕ್ಷ್ಮೀಪತಿ. ದುಡ್ಡು ಕೊಡದೆ ಇನ್ನು ಯಾರು ಕೊಡಬೇಕು ನಮಗೆ? ಅದರಿಂದ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಯಾರನ್ನ ಕೇಳಬೇಕು? ದೇವರನ್ನೇ ಕೇಳಬೇಕು. ಹಾಗೆಂತ ಅದಂತ ಕೇಳಿಕ್ಕೆ ಹೋಗಬೇಡಿ ಅಂತಾರೆ. ದೇವರಿಗೆ ಗೊತ್ತಿದೆ, ದೇವರು ಸರ್ವಜ್ಞ. ನಮಗೇನು ಕೊಡಬೇಕು, ಎಷ್ಟು ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು, ಎಲ್ಲವೂ ಕೂಡ ದೇವರಿಗೆ ಗೊತ್ತಿದೆ. ಹಾಗೆಂತ ನೋಡಿ, ಪಾಂಡವರಿಗೆ ಕೊಟ್ಟ. ಪಾಂಡವರು ಏನು ಮಾಡಿದರು? ಕೊಟ್ಟದ್ದನ್ನು ಯಥೇಚ್ಛವಾಗಿ ದಾನ ಮಾಡಿದರು.
ಯಥೇಚ್ಛವಾಗಿ ಹೇರಳವಾಗಿ ದಾನ ಮಾಡಿದರು. ಎಷ್ಟು ದಾನ ಮಾಡಿದರು? ಗವಾಂ ಲಕ್ಷಂ ಪ್ರದದಾತಿ ನಿತ್ಯಶಃ. 1,00,000 ಗೋದಾನ ಮಾಡ್ತಾ ಇದ್ರಂತೆ ಯುಧಿಷ್ಠಿರ ಪ್ರತಿ ದಿವಸದಲ್ಲಿ. ನಿಮಗೆ ದುಡ್ಡು ಕೊಟ್ಟರೆ ಏನು ಮಾಡ್ತಾ ಇದ್ದೀರಿ? ಬ್ಯಾಂಕ್ ಡೆಪಾಸಿಟಲ್ಲಿ ಹಾಕಿ ಇಡ್ತಾ ಇದ್ದೀರಿ, ಅದಕ್ಕೆ ದೇವರು ಕೊಡೋದಿಲ್ಲ. ಏನು ಮಾಡಬೇಕಾಗಿತ್ತು? ಸಜ್ಜನರಿಗೆ ವಿನಿಮಯ ಮಾಡಬೇಕಾಗಿತ್ತು. ಕೊಟ್ಟ ಸಂಪತ್ತನ್ನು ಸಜ್ಜನರಿಗೆ ವಿನಿಮಯ ಮಾಡಬೇಕು. ನೀವು ಕೊಟ್ಟಷ್ಟು ನಿಮಗೇನಾಗ್ತದೆ? ಬೆಳೀತದೆ. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಸತ್ಪಾತ್ರರಿಗೆ ದಾನ ಮಾಡಿದರೆ ನಿಮಗೆ ಹಣ ಬೆಳೀತದೆ. ದಾನ ಮಾಡಿರಿ ಅಂತಾರೆ. ನೋಡಿ, 1,00,000 ಗೋದಾನ ಮಾಡ್ತಾ ಇದ್ದ. ಸುವರ್ಣ ಭಾರಾಂಶ ಶತಂ, 100 ಭಾರದಷ್ಟು ಬಂಗಾರ ದಾನ ಮಾಡ್ತಾ ಇದ್ದರಂತೆ. ಯಾರು? ಯುಧಿಷ್ಠಿರ. ಉಪನಿಷತ್ತು ಹೇಳ್ತಾ ಇದ್ದ ಇದು, ತೈತರೀಯ ಉಪನಿಷತ್ತು. ಏನಂತ? ಶ್ರದ್ಧೆಯಾ ದೇಯಂ ಅಶ್ರದ್ಧೆಯಾ ದೇಯಂ. ಶ್ರದ್ಧೆಯಿಂದ ಕೊಡಿ. ನನಗೆ ಶ್ರದ್ಧೆ ಇಲ್ಲಪ್ಪ, ಪರವಾಗಿಲ್ಲ, ಅಶ್ರದ್ಧೆಯಿಂದ ಆದರೂ ಕೊಡಿ. ನನಗೆ ಶ್ರದ್ಧೆನೂ ಇಲ್ಲ, ಅಶ್ರದ್ಧೆ ಇಲ್ಲ, ಆದರೂ ಕೊಡೋದಿಲ್ಲ. ಕ್ರಿಯಾದೇಯಂ, ನಾಚಿಕೆ ಪಟ್ಟಾರು ಕೊಡು. ಎಲ್ಲರೂ ಕೊಡ್ತಾ ಇದ್ದಾರೆ, ನಾನೇನಾದ್ರು ಒಂಚೂರು ದಾನ ಮಾಡಬೇಕಲ್ಲ, ನಾಚಿಕೆ ಪಟ್ಟಾರು ಕೊಡು. ಭೀಯಾದೇಯಂ, ಹೆದರಿ ಆದರೂ ಕೊಡು, ನಾಳೆ ನಮಗೂ ಸದ್ಗತಿ ಆಗಬೇಕು. ದಾನ ಮಾಡದೇ ಇದ್ದರೆ ಸದ್ಗತಿ ಇಲ್ಲವಂತೆ. ಷಟ್ಕರ್ಮದಲ್ಲಿ ಅದು ಒಂದು ಸೇರಿದೆ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪರಿಗ್ರಹ ಅಂತ. ಅದರಿಂದ ದಾನ ಮಾಡಬೇಕು, ನಮ್ಮ ಧರ್ಮ ಅದು. ಹಾಗೆ ಅಂತ ಹೆದರಿ ಆದರೂ ದಾನ ಮಾಡು ಅಂತ ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಈ ರೀತಿಯಾಗಿ ಯುಧಿಷ್ಠಿರ 1,00,000 ಗೋವುಗಳನ್ನು ಪ್ರತಿ ದಿವಸ ಮತ್ತು 100 ಭಾರ. 1 ಭಾರ ಅಂದರೆ 20 ತುಲ, 20 ತುಲಾಹ ಅಂತ ಬರೀತಾರೆ. ಅದೆಷ್ಟು ಯೂನಿಟ್ ಅಂತ ವಿಚಾರ ಮಾಡಬೇಕದು. ಒಟ್ಟು ಒಂದಿಷ್ಟು ಬಂಗಾರದ ಭಾರವನ್ನು ಪ್ರತಿದಿನ ದಾನ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದಾರೆ. ಸಭ್ರಾತೃಗೋಸವ ವನವಾಪ್ಯ ಅಂತ ಯುಧಿಷ್ಠಿರ ವನಕ್ಕೆ ಬಂದು ಮುಂದಿನ ಹೊತ್ತು ಊಟಕ್ಕೆ ಏನು ಅಂತ ವಿಚಾರ ಮಾಡಿಲ್ಲ. ವನಕ್ಕೆ ಹೊರಡಬೇಕು, ಹೊರಟೇ ಬಿಟ್ಟರು. ಹೇಗಿರ್ತಾರೆ ನೋಡಿ. ಈ ರೀತಿಯಾಗಿ ದಾನ ಮಾಡ್ತಾ ಪ್ರತಿ ದಿವಸ ದಾನ ಮಾಡ್ತಾ ಇದ್ದವರು ಮನೆಯಲ್ಲಿ ಮಾರನೇ ದಿವಸ ಏನಿಲ್ಲ, ಊಟ ಏನು ಅಂತ ಗೊತ್ತಿಲ್ಲ. ಹಣ್ಣು ಹಂಪಲು ಕಾಡಿನಲ್ಲಿ ಏನು ಸಿಗ್ತದೋ ಅಷ್ಟೆ, ಅದಕ್ಕೂ ತಯಾರಾಗ. ಹಾಗಿದ್ದವರು ಹೀಗೂ ಇರ್ತಾರೆ. ಇದು ಹರಿದಾಸರ ಲಕ್ಷಣ. ಹಾಗಿದ್ದರು ಅಂತ ಹೇಳಿ ಅವರು ಏನಾಗೋದಿಲ್ಲ, ಕುಣಿದಾಡೋದಿಲ್ಲ. ನನಗೆ ಸಂಪತ್ತು ಬಂತು ಕುಣಿದಾಡೋದಿಲ್ಲ. ನನಗೆ ವನವಾಸ ಬಂತು ಕಣ್ಣಲ್ಲಿ ನೀರಾಕಿ ಕೂಡೋವರಲ್ಲ. ಇಟ್ಟಾಂಗೆ ಇರುವೇನೋ ಹರಿಯೇ. ಅದು ಯಾವ ಸಂದರ್ಭದಲ್ಲೂ ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡು ಕೂತಿರ್ತಾರೆ ಅವರು. ಯಾಕೆ ಗೊತ್ತು, ಎಲ್ಲವೂ ಕೂಡ ಅನಿತ್ಯ, ಒಂದಿನ ಬಿಟ್ಟು ಹೋಗತಕ್ಕದ್ದು ಎಂಬ ಒಂದು ಎಚ್ಚರ ಅವರಲ್ಲಿ ಸದಾ ಇರ್ತಿತ್ತು. ನಾವು ಅದನ್ನು ಮರೆತಿರ್ತೀವಿ. ಬ್ಯಾಂಕಲ್ಲಿ ಇದ್ದರೆ ಸೇಫ್ಟಿ ಅಂತ ತಿಳ್ಕೊಂಡು ಬ್ಯಾಂಕಲ್ಲಿ ಕೂಡಿಸಿರ್ತೀವಿ. ಇಲ್ಲವಂತೆ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ದಾನ ಮಾಡ್ರಿ ಅಂತಾರೆ. ಸೊ ಅದರಿಂದ ವನದಲ್ಲಿ ಇದ್ರಾಗಲೂ ಕೂಡ ಆ ಪಾಂಡವರು ಸ್ವರ್ಗಲೋಕದಲ್ಲಿ ಇಂದ್ರ ಎಷ್ಟು ಸುಖವಾಗಿ ಇರ್ತಾನೋ ಅಷ್ಟು ಸುಖವಾಗಿ ಇದ್ದರು ಅಂತಾರೆ. ನೋಡಿ ದಾನದ ಮಹತ್ವ. ಕಾಡಿನಲ್ಲಿ ಇದ್ದರೂ ಕೂಡ ಸ್ವರ್ಗದಲ್ಲಿ ಇಂದ್ರ ಎಷ್ಟು ಸುಖವಾಗಿ ಇರ್ತಾನೋ ಅಷ್ಟು ಸುಖವಾಗಿ ಇದ್ದರು. ಪಾರ್ಥೇಷು ಯಾತೇಷು ಕಿಮತ್ರ ಕಾರ್ಯಂ ಇತಿ ಸ್ಮ ಪೃಷ್ಟೋ ವಿದುರೋಗ್ರಜೇನ ಆಹೂಯ ರಾಜ್ಯಂ ಪ್ರತಿಪಾದಯೇತಿ ಪ್ರಾಹೈನಮಾತ್ ವೃಷಾಂಬಿಕೇಯ. ಈ ರೀತಿಯಾಗಿ ಪಾಂಡವರು ವನದಲ್ಲಿ ಕಾಲವನ್ನು ಕಳೀತಾ ಇರುವಾಗ ಧೃತರಾಷ್ಟ್ರ ತಾನು ವಿದುರನ ಹತ್ರ ಕೇಳ್ತಾನೆ. ಆಯಿತು ವಿದುರ, ಪಾಂಡವರೆಲ್ಲ ವನಕ್ಕೆ ಹೋದರು, ರಾಜ್ಯ ಎಲ್ಲ ಸಿಕ್ತು, ಮುಂದೆ ಏನು ಮಾಡಬೇಕು ಹಾಗೆ ಅಂತ ಕೇಳ್ತಾನೆ. ಯಾರು? ಧೃತರಾಷ್ಟ್ರ. ಯಾರತ್ರ? ಸಹೋದರನಾದ ವಿದುರನ ಹತ್ರ. ಕೇಳಿದ ಕೂಡಲೇ ಕಾಯ್ತಾ ಇದ್ದ ವಿದುರ. ಆಹೂಯ ರಾಜ್ಯಂ ಪ್ರತಿಪಾದಯೇತಿ. ಪಾಂಡವರನ್ನು ಕರೆಸು, ರಾಜ್ಯವನ್ನು ವಾಪಸ್ ಕೊಡು. ಎಕ್ಸ್ಪೆಕ್ಟೇ ಮಾಡಿಲ್ಲವಂತೆ ಧೃತರಾಷ್ಟ್ರ. ಎಕ್ಸ್ಪೆಕ್ಟೇ ಮಾಡಿಲ್ಲ. ಆಗ ಈ ಮಾತನ್ನು ಕೇಳಿ ಧೃತರಾಷ್ಟ್ರನಿಗೆ ಭಾರಿ ಸಿಟ್ಟು ಬಂದಿತ್ತು. ಯಾಕೆ? ಅವನಲ್ಲಿ ಅಸುರಾವೇಶ ಆಗಿತ್ತು ಅಂತ ನಾವು ಹಿಂದೆ ನೋಡಿದ್ದೀವಿ. ಕಲಿ ದುರ್ಯೋಧನ ಹೊರಗಡೆಯಿಂದ ಒಂದು ರೂಪದಿಂದ ಇದ್ದರೆ ಒಳಗಡೆಯಿಂದ ಒಂದು ರೂಪ ಪ್ರವೇಶ ಮಾಡಿ ಆಗಾಗಲೇ ಆಗಿದೆ, ಆಗಾಗಲೇ ಬಂದ್ಬಿಟ್ಟಿದ್ದಾರೆ. ಅದರಿಂದ ಈ ಸಂಪತ್ತು ಎಲ್ಲ ಪಾಂಡವರದು ತಮಗೆ ಸಿಕ್ಕಿತ್ತಲ್ಲ ಅಂತ ಭಾರೀ ಸಂಭ್ರಮದ ಇದ್ದ ಧೃತರಾಷ್ಟ್ರ.
ಅಂಥವನು ವಿದುರನ ಹತ್ರ ಕೇಳ್ತಾನೆ, ಆಯ್ತಪ್ಪ ಸಂಪತ್ತೆಲ್ಲ ಬಂತು, ಮುಂದೆ ಏನು ಮಾಡಬೇಕು ಹಾಗೆ ಅಂತ ಕೇಳ್ತಾನೆ. ಕೇಳಿದರೆ ವಿದುರ ಹೇಳಿದ್ದೇನು, ಪಾಂಡವರನ್ನು ಕರೆಸಿ ರಾಜ್ಯವನ್ನು ವಾಪಸ್ ಕೊಡು. ಸಿಟ್ಟು ಬಂತು ಧೃತರಾಷ್ಟ್ರನಿಗೆ. ಜ್ಞಾತಂ ಪ್ರದೀಪೋಸಿ ಮಮಾತ್ಮಜಾನಾಂ ನ ಮೇ ತ್ವಯಾ ಕಾರ್ಯಮಿಹಾಸ್ತಿ ಕಿಂಚಿತ್ ಯಥೇಷ್ಟ ವಾ ಗಚ್ಚ ವಾ ಇತಿ ಪ್ರೋಕ್ತೋ ಯಯೋ ವಿದುರ ಪಾಂಡುಪುತ್ರಾನ್. ಒಂದು ಮಾತು ಬೈದೇ ಬಿಡ್ತಾನೆ, ನೀನು ಎಂದಿಗೂ ಕೂಡ ನನ್ನ ಮಕ್ಕಳಿಗೆ ಹಿತವನ್ನು ಚಿಂತನೆ ಮಾಡುವವನಲ್ಲ. ನೀನು ನನ್ನ ಮಕ್ಕಳಿಗೆ ಶತ್ರುವಂತೆ ಇರ್ತೀಯ. ನೀನು ನನ್ನ ಮಕ್ಕಳಿಗೆ ಶತ್ರು. ನೀನು ನಿನಗೆ ಇಲ್ಲಿ ಏನು ಕಾರ್ಯ ಇಲ್ಲ. ನೀನು ಇಲ್ಲಿ ಇರಲಿಕ್ಕೆ ನೀನು ನಾಲಾಯ್ಕು. ಇರಂಗಿದ್ರೆ ಇರು, ಹೋಗೋದಾದರೆ ಹೋಗು ಅಂತ ಹೇಳಿಬಿಟ್ಟ. ಎಷ್ಟು ಕಠೋರವಾದ ಮಾತು. ಧೃತರಾಷ್ಟ್ರ ಇದೆಲ್ಲ ನೋಡಿ, ಇದೆಲ್ಲ ಸ್ವಾಭಾವಿಕವಾಗಿ ಬಂದದ್ದ ಕಲಿ ಪ್ರವೇಶ ನೋಡಿ. ಕಲಿಯ ಒಂದು ಮಾತು ಹೇಗೆ ಆಟ ಆಡಿಸ್ಬಿಡ್ತಾನೆ ಕಲಿ ನೋಡಿ. ನಿನಗೆ ನನ್ನ ಮಕ್ಕಳು ಅಂದರೆ ಇಷ್ಟ ಇಲ್ಲ, ಸುಮ್ಮನೆ ಪಾಂಡವರು ಅಂತ ಅವ್ರ ಪಕ್ಷಪಾತ ಮಾಡ್ತಾ ಕೂತಿರ್ತೀಯಾ. ಅದರಿಂದ ನಿನಗೆ ಇಲ್ಲಿ ಏನು ಕಾರ್ಯ? ಮತ್ತೆ ಪಾಂಡವರು ಅಂತೂ ಇಲ್ಲಿ ಇಲ್ಲ, ನಿನಗೆ ಇಲ್ಲಿ ಏನು ಕಾರ್ಯ? ಇರಂಗಿದ್ರೆ ಇರು, ಹೋಗೋದಾದರೆ ಹೋಗು ಹಾಗೆ ಅಂತ ಅಂದ್ಬಿಟ್ಟ. ಇಷ್ಟು ಹೇಳಿದೆ ಕಾಯ್ತಾ ಇದ್ದ ಅವನು ವಿದುರ ಪುಣ್ಯಾತ್ಮ ನೋಡಿ. ಇಟ್ಟು ಹೇಳಿದ್ದೆ ಸಾಕು ಅಂತ ಏನು ಮಾಡಿಬಿಟ್ಟ, ಯಯೋ ವಿದುರ ಪಾಂಡುಪುತ್ರಾನ್, ಕಾಡಿಗೆ ಹೋಗೇ ಬಿಟ್ರಂತ. ಸಿಕ್ಕಿದ್ದೇ ಸಾಕು ಚಾನ್ಸ್ ಹಂಗೆ ನೋಡಿ. ಯಾಕೆ ಈ ಮಾತನ್ನು ಯಾಕೆ ಹೇಳ್ತಾರೆ ಆಚಾರ್ಯರು? ಸಜ್ಜನರ ಸಂಘ ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ. ಸಜ್ಜನರ ಸಂಘ ಆದರಣೆ ನಮ್ಮ ಉದ್ಧಾರ. ಹಿಂದೆ ಭಾಗವತದಲ್ಲಿ ಐದನೇ ಸ್ಕಂದದಲ್ಲಿ ಬರುವ ಒಂದು ವಿಚಾರ, ಋಷಭನಾಮಕ ಪರಮಾತ್ಮ ಅಂತ ಕೇಳಿರ್ಬೋದು. ಜಾಯಂತೆಯ ಉಪಾಖ್ಯಾನ ಅಂತ. ಋಷಭ ಪರಮಾತ್ಮನ ಅವತಾರ, ವಿಷ್ಣುವಿನ ಅವತಾರ. ಅವನ ಹೆಂಡತಿ ಜಯಂತಿ. ಆ ಋಷಭ ಮತ್ತು ಜಯಂತಿಗೆ 100 ಜನ ಮಕ್ಕಳು ಹುಟ್ಟಿದ್ದಾರೆ. ಅವರಲ್ಲಿ ಮೊದಲನೇ ಹುಟ್ಟಿದವನ ಹೆಸರು ಭರತ ಅಂತ. ಈ ರಾಜ್ಯವನ್ನು, ಈ ದೇಶವನ್ನು ಆಳಿದ ದೊರೆ. ಅದರಿಂದಲೇ ಈ ಭೂಮಿಗೆ ಭರತ ದೇಶ ಅಂತ ಹೆಸರು ಬಂತು. ಅವರೇ ಮುಂದೆ ಜಡಭರತರಾಗ್ತಾರೆ. ಆ ವಿಚಾರ ಭಾಗವತದಲ್ಲಿ ಬರುತ್ತದೆ. ಹೇಳುವಾಗ ಆ ಪರಮಾತ್ಮ ತನ್ನ 100 ಜನ ಮಕ್ಕಳಿಗೆ ಸಭೆಯಲ್ಲಿ ಕೂಡಿಸಿ ಉಪದೇಶ ಮಾಡ್ತಾನೆ. ಪರಮಾತ್ಮ ಮಾಡಿದ ಉಪದೇಶ ಏನು ಉಪದೇಶ ಇರಬಹುದು? ಸಜ್ಜನರ ಸಂಘವನ್ನು ಮಾಡ್ರಿ. ಇದೇ ಮೊದಲನೇ ಮೆಟ್ಟಲು. ಸಾಧನೆಗೆ ಮೊದಲನೇ ಮೆಟ್ಟಲು ಯಾವುದು? ಸಜ್ಜನರ ಸಂಘವನ್ನು ಮಾಡ್ರಿ. ಯಾಕ್ರಿ? ಶಾಸ್ತ್ರದಲ್ಲಿ ಸಜ್ಜನರ ಸಂಘವನ್ನು ಮಾಡ್ರಿ ಅಂತ ಯಾಕೆ ಇಷ್ಟು ಒತ್ತಾಯ ಕೊಡ್ತಾರೆ? ಹಾಂ ವಿಷ್ಣು ಸರ್ವೋತ್ತಮ ಅಂತ ಗೊತ್ತಾಗ್ತದೆ. ಸಜ್ಜನರು ಏನು ಮಾಡ್ತಾರೆ? ಅವರು ಪರಮಾತ್ಮನ ಕುರಿತಾದ ವಿಚಾರಗಳನ್ನು ಕೇಳ್ತಾ ಮನನ ಮಾಡ್ತಾ ಇರ್ತಾರೆ. ಒಳ್ಳೆ ಆಚಾರವಂತರಾಗಿ ಇರ್ತಾರೆ. ಅವ್ರ ಜೊತೆಗೆ ನಾವಿದ್ದರೆ ನಮಗೂ ಏನಾಗ್ತದೆ? ಆ ಬುದ್ಧಿ ಬರುತ್ತದೆ. ಅದರಿಂದ ದೇವರು ಈಗ ನೋಡಿ, ನಾವಂತೂ ಏನಾಗಬೇಕಾಗಿದೆ? ಈಗ ನಾವೇನಾಗಬೇಕಾಗಿದೆ? ಬದಲಾವಣೆ ಆಗಬೇಕಾಗಿದೆ, ಚೇಂಜ್ ಆಗಬೇಕಾಗಿದೆ. ಹಾಲು ಮೊಸರಾದಂತೆ ನಮ್ಮಲ್ಲಿ ಇರುವ ಕೆಟ್ಟ ಬುದ್ಧಿಗಳು ಹೋಗಿ ಒಳ್ಳೆ ಬುದ್ಧಿ ಬರಬೇಕಾಗಿದೆ. ನಾವಿನ್ನೂ ಏನಾಗಿದ್ದೀವಿ? ಹಾಲಾಗಿಯೇ ಇದ್ದೀವಿ, ಹಾಳಾಗ್ತಾ ಇದ್ದೀವಿ ಅಂತ ಅರ್ಥ. ಹಾಳಾಗ್ತಾ ಇದ್ದೀವಿ. ಏನು ಮಾಡಬೇಕು? ಮೊಸರಾಗಬೇಕು ಅಂದರೆ ಏನಾಗಬೇಕು? ಎಪ್ಪು ಹಾಕಬೇಕು. ಯಾರು ಹಾಕಬೇಕು ಎಪ್ಪು? ಒಂದು ಚೇತನ ಬೇಕೇ ಬೇಕು. ಅರ್ಘ್ಯತಾಂಸಾರದಲ್ಲಿ ಕೊಡುವ ದೃಷ್ಟಾಂತ ಇದು, ನನ್ನ ತಲೆಗೆ ಬಂದದ್ದಲ್ಲ ಇದು. ಅಂದರೆ ಸಜ್ಜನರ ಸಂಘ ಆದರೆ ಮಾತ್ರ ನಮಗೆ ಏನಾಗ್ತದೆ? 4 ವಿಷಯ ಕಿವಿಲಿ ಬೀಳುತ್ತದೆ. ನಾವು ಕೂಡ ಹಿಂಗೆ ನಡ್ಕೋಬೇಕು, ನಮ್ಮ ಜೀವನದ ಗುರಿಯೂ ಇದೆ ಹಾಗೆ ಎಂಬ ಒಂದು ತಿಳುವಳಿಕೆ ನಮಗೆ ಬರ್ತಾ ಇರ್ತದೆ. ಇಲ್ಲದಿದ್ದರೆ ಪರಮಾತ್ಮನ ಬಿಟ್ಟು ಉಳಿದ ವಿಷಯದಲ್ಲೇ ಮನಸ್ಸು ಹೋಗ್ತದೆ. ಹಂಗಾಗಬಾರ್ದು. ಅದರಿಂದ
ಋಷಭನಾಮಕ ಪರಮಾತ್ಮ ಮೊದಲು ಹೇಳಿದ ವಿಚಾರ ಏನು? ಸಜ್ಜನರ ಸಂಘವನ್ನು ಮಾಡು. ಅದನ್ನೇ ವಿದುರ ಇಲ್ಲಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸಜ್ಜನರು ಅಂದರೆ ಯಾರು? ಇದಕ್ಕೆ ಋಷಭನೇ ಉತ್ತರ ಕೊಡ್ತಾ ಇದ್ದಾನೆ. ಆಯ್ತಪ್ಪ, ಸಜ್ಜನರ ಸಂಘ ಮಾಡು ಅಂತ ಹೇಳ್ತಿ, ಯಾರ ಸಜ್ಜನರು, ಅವರ ಲಕ್ಷಣ ಹೇಗಿರುತ್ತದೆ? ಹಾಗೆ ಭಾಗವತದಲ್ಲಿ ತುಂಬ ಚೆನ್ನಾಗಿದೆ. ಶಾಂತಾಃ ಸಮಚಿತ್ತಾಃ ಸುಮನ್ಯವಃ ಸಾಧವೋಯೇ, ಹಾಗೆ ಅಂತ ಒಂದು ಮಾತು ಬರ್ತದೆ. ಶಾಂತಚಿತ್ತರಾಗಿ ಇರ್ತಾರೆ. ವಿಮನ್ಯವಃ, ವಿಗತಮನ್ಯು, ಸಿಟ್ಟು ಇರೋದಿಲ್ಲ ಅವರಿಗೆ. ಶಾಂತಚಿತ್ತರಾಗಿರ್ತಾರೆ, ಸಿಟ್ಟಿಲ್ಲದವರಾಗಿರ್ತಾರೆ, ಒಳ್ಳೆ ಜ್ಞಾನಿಗಳಾಗಿರ್ತಾರೆ. ಅಂಥವರು ಸಾಧು ಸಜ್ಜನರು ಅಂತ ಹೇಳ್ತಾ ಇದ್ದಾರೆ. ಯಾರು? ರಾಘವೇಂದ್ರ ಸ್ವಾಮಿಗಳು ನೋಡಿ, ಎಂಥ ಜ್ಞಾನಿಗಳು, ಎಂಥ ಶಾಂತಚಿತ್ತರು. ಅವರ ಒಡನಾಟ, ಅವರ ಪಕ್ಕದಲ್ಲಿ ನಾವು ಸದಾ ಇರಬೇಕು. ಅವರ ಸನ್ನಿಧಾನ ಪಕ್ಕದಲ್ಲಿ ನಾವಿದ್ದರೆ ನಮಗೆ ಮಹಾ ಅನುಗ್ರಹ ಆಗ್ತದೆ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ, ಹಾಗೆ ಇಲ್ಲ ನಾನು ಮಾಡೋದಿಲ್ಲ, ಸಜ್ಜನರ ಸಂಘ ಮಾಡೋದಿಲ್ಲ, ಅದರ ಎಫೆಕ್ಟ್ ಏನು? ಅದನ್ನು ಕೂಡ ಋಷಭನಾಮಕ ಪರಮಾತ್ಮ ಹೇಳ್ತಾ ಇದ್ದಾನೆ. ತಮೋದ್ವಾರ, ಬರೀ ಹೆಂಡತಿ ಮಕ್ಕಳು ಊಟ ತಿಂಡಿ ವ್ಯವಸ್ಥೆ ಎಷ್ಟೇ ಚಿಂತನೆ ಮಾಡ್ತಾ ಕೂತಿದ್ರೆ ತಮಸ್ಸಿಗೆ ಹೋಗಬೇಕು. ಹಾಗೆ ನಿಮ್ಮದು ಚಾಯ್ಸ್. ಉತ್ತಮ ಲೋಕಕ್ಕೆ ಹೋಗಬೇಕು, ತಮಸ್ಸಿಗೆ ಹೋಗಬೇಕು, ಯಾವುದು? ಉತ್ತಮ ಲೋಕಕ್ಕೆ ಹೋಗಬೇಕು. ಅದಕ್ಕೆ ಮೊದಲು ಮಾಡಬೇಕಾದ ಏನು? ಸಾಧು ಜನರ ಸಂಘ ಮೊದಲು ಕೆಲಸ. ಅವ್ರ ಹತ್ರ ಹೋಗಬೇಕು, ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಡ್ಕೋಬೇಕು. ನೋಡಿ, ಸಾಧು ಜನರ ಸಂಘದಿಂದ ಫಲವನ್ನು ಪಡೆದವರು ಪ್ರಹ್ಲಾದ. ನಾರದರ ಸಂಘದಿಂದ ಏನಾಯಿತು ನೋಡಿ ಅವರದು. ಧ್ರುವ, ಈಗನೂ ನೋಡಿದ್ದೀವಿ. ಧ್ರುವ ಅಷ್ಟು ಎತ್ತರಕ್ಕೆ ಹೋಗ್ಲಿಕ್ಕಾಯಿತು. ಹೇಗೆ? ನಾರದರ ಒಂದು ಉಪದೇಶ. ಪ್ರಹ್ಲಾದ ಅಷ್ಟು ತಂದೆ ಖಡ್ಗ ಹಿಡ್ಕೊಂಡು ನಿಂತಿದ್ದಾರೆ. ಯಾವ ಮಗು ಎದುರಲ್ಲ ಹೇಳಿ? ಎಂಥ ಮಗು ಎದುರ್ತವೆ. ಆದರೂ ನೀನು ಖಡ್ಗ ತೆಗೆದು ನನ್ನನ್ನು ಕತ್ತರಿಸಿದ್ರು ಸರಿ, ಹರಿಯೇ ಸರ್ವೋತ್ತಮ, ಹರಿನಾಮ ಸ್ಮರಣೆ ಬಿಡೋದಿಲ್ಲ ಅಂತ ಯಾವ ಮಗು ಹೇಳ್ತದೆ? ಬಿಟ್ಟು ಹೋಗ್ಬಿಡ್ತಾರೆ. ಮೊಬೈಲ್ ಕೊಟ್ಟುಬಿಟ್ರೆ ಸಾಕು, ಓಡೋಗ್ಬಿಡ್ತಾರೆ. ದೇವರು ಬೇಡ, ಏನು ಬೇಡ ಅಂಥ ಒಂದು ಪರಿಸ್ಥಿತಿಯಲ್ಲಿ ಖಡ್ಗವನ್ನು ಎತ್ತಿ ನಿಂತಿದ್ರು ಕೂಡ, ನಿನ್ನ ಕೊಲ್ಲುತ್ತೇನೆ ಅಂತ ಹೋದರೂ ಕೂಡ ನೀನು ಕೊಂದ್ಕೋಪ, ಪರವಾಗಿಲ್ಲ, ನನ್ನನ್ನು ದೇವರು ಕಾಪಾಡ್ತಾ ಇದ್ದಾನೆ. ರಕ್ಷತೀತ್ಯೇವ ವಿಶ್ವಾಸ. ಎಷ್ಟು ವಿಶ್ವಾಸ ನೋಡಿ ಪ್ರಹ್ಲಾದನಿಗೆ. ಆ ದೃಢ ವಿಶ್ವಾಸ ಬರೋದಕ್ಕೆ ಯಾರ ಕಾರಣ? ನಾರದರ ಉಪದೇಶ. ಸಾಧು ಸಂಘವಾಗಲಿ, ಸಾಧು ಸಂಘವಾಗಲಿ. ಎಷ್ಟು ಉದಾಹರಣೆ ಇದೆ, ಎಷ್ಟು ಉದಾಹರಣೆ ಇದೆ. ಅದರಿಂದ ವಿದುರನಿಗೆ ಆ ಮಾತು ಅಮೃತ ಅಂತ ಅನ್ನಿಸ್ತಂತೆ. ನೀನು ಇಲ್ಲಿ ಇರಬೇಡ, ಹೋಗು ಅಂತ ಹೇಳಿದ ಕೂಡಲೇ ಹೊರಟು ಪಾಂಡವರ ಹತ್ರ ಬಂದ್ಬಿಡ್ತಾರೆ. ತಸ್ಮಿನ್ ಗತೆ ಭ್ರಾತೃವಿಯೋಗಕರ್ಷಿತಃ ಪಪಾತ ಭೂಮೌ ಸಹಸೈವ ರಾಜ ಸಂಜ್ಞಾಮವಾಪ್ಯ ದಿಶದಾಸು ಸಂಜಯಂ ಜೀವಾಮಿ ಚೇದಾಶು ಮಮಾನಯಾನುಜಂ. ವಿದುರ ಕಾಡಿಗೆ ಹೋದ ಕೂಡಲೇ ಧೃತರಾಷ್ಟ್ರ ಮೂರ್ಛೆಯಾಗಿ ಬೀಳ್ತಾನೆ. ಮೂರ್ಛೆಯಾಗಿ ಕೆಳಗೆ ಬೀಳ್ತಾನೆ. ಪಪಾತ ಭೂಮೌ, ಕೂಡಲೇ ಬೀಳ್ತಾನೆ. ಸಹನೆ ಮಾಡಲಿಕ್ಕೆ ಆಗಲಿಲ್ಲ. ಬಾಯಿಂದ ಏನೋ ಹೇಳಿಬಿಟ್ಟ, ಆದರೆ ಅವನ ಸ್ವರೂಪ ಹೇಗಿದ್ದು ವಿದುರನನ್ನು ದೂರ ಇಟ್ಟು ಅವನಿಂದ ಬದುಕಲಿಕ್ಕೆ ಆಗಿಲ್ಲವಂತೆ. ಕೆಳಗೆ ಮೂರ್ಛೆಯಾಗಿ ಬೀಳ್ತಾನೆ. ಎಚ್ಚೆತ್ತುಕೊಂಡು ಸ್ವಲ್ಪ ಆದ ಮೇಲೆ ಹೇಳ್ತಾನೆ, ನಾನು ಬದುಕಿದ್ದೀನಿ ಅಂತ ಆದರೆ ಮೊದಲು ಹೋಗಿ ವಿದುರನನ್ನು ಕರೆದುಕೊಂಡು ಬಾ ಅಂತ ಸಂಜಯನಿಗೆ ಆರ್ಡರ್ ಮಾಡ್ತಾನೆ. ಸಂಜಯನಿಗೆ ಹೇಳಿ ಕಳಿಸ್ತಾನೆ. ಇತೀರಿತಃ ಸಂಜಯಃ ಪಾಂಡವೇಯಾಂ ಪ್ರಾಪ್ಯಾನಯದ್ವಿದುರಂ ಶೀಘ್ರಮೇವ ಸೋಪ್ಯಾಗತಃ ಕ್ಷಿಪ್ರ ಅಪಾಸ್ತರೋಷೋ ಜ್ಯೇಷ್ಠಂ ವವಂದೇತ ಸ ಚೈನಮಾಶ್ಲಿಷತ್. ಇಟ್ಟು ಹೇಳಿದಾಗ ಸಂಜಯ ಹೋಗಿ ವನಕ್ಕೆ ಹೋಗಿ ಪಾಂಡವರ ಹತ್ರ ಹೋಗಿ ಅಲ್ಲಿ ವಿದುರನನ್ನು ಹೇಳಿ, ಈ ರೀತಿಯಾಗಿ ಆಗಿದೆ, ನಿನ್ನ ಅಣ್ಣ ನಿನ್ನನ್ನು ಕರೀತಾ ಇದ್ದಾನೆ ಹಾಗೆ ಅಂತ ಹೇಳಿ
ಕರೆದು ಬಂದಾಗ ವಿದುರ ಏನು ಮಾಡಬೇಕು? ನಾವಾಗಿದ್ದರೆ ಏನು ಹೇಳ್ತಾ ಇದ್ದೀವಿ? ಅಷ್ಟು ಬೈದು ಕಳಿಸಿದ, ಅಷ್ಟು ಬೈದು ಕಳಿಸಿದ, ನಾನು ಬರಲಿಕ್ಕೆ ಆಗ್ತದ, ಬರೋದಿಲ್ಲ ಅಂತಲೇ ಹೇಳುವವರು ನಾವು. ವಿದುರ ನೋಡಿ ಹಾಗಿಲ್ಲ, ಹೌದಾ ಹಂಗಾಯ್ತಾ ಅಂತ ಹೇಳಿ ಕೂಡಲೇ ಹೊರಟು ತನ್ನ ಕೋಪವನ್ನು ಮರೆತು ಆಚಾರ್ಯರ ಪದವನ್ನು ಹಾಕ್ತಾರೆ. ಅಪಾಸ್ತ ರೋಷಃ, ಸಿಟ್ಟಿಗಿಟ್ಟು ಎಲ್ಲ ಪಕ್ಕಕ್ಕೆ ಒದಗಿಟ್ಟು ಅಣ್ಣನಾದ ಧೃತರಾಷ್ಟ್ರನ ಹತ್ರ ಬಂದು ನಮಸ್ಕಾರವನ್ನು ಮಾಡಿದರೆ, ಧೃತರಾಷ್ಟ್ರ ಮಾಡಿದ್ದೇನೋ ವಿದುರನನ್ನು ಎಬ್ಬಿಸಿ ಆಲಿಂಗನ ಮಾಡಿಕೊಂಡ. ನೀನಿಲ್ಲದೆ ಬದುಕೋದು ಆಗೋದಿಲ್ಲಪ್ಪ ಹಾಗೆ. ಅದರಿಂದ ಎಷ್ಟೇ ಧೃತರಾಷ್ಟ್ರ ಕೆಟ್ಟದ್ದು ಮಾಡಿದರೂ ಕೂಡ ಅವನ ಚೇತನ ಒಳ್ಳೆಯ ಚೇತನ. ಇಲ್ಲಿ ನಾವು ಮನ ಕಾಣಬಹುದು. ಎಷ್ಟು ಮಾಡಿದ ಹಂಗೆಂದರೆ ವಿದುರ ಕರೆಸಿ ಅಂಕಂ ಸಮಾರೋಪ್ಯ ಸಮೂರ್ನಿ ಚೈನಂ ಆಗ್ರಾಯ ಲೇಬೆ ಪರಮಾಮುದಂ ತದಾ ಕ್ಷತ್ತಾರಮಾಯಾಂತ ಮುದೀಕ್ಷ ಸರ್ವೇ ಸಸೌಬಲಾದಾರ್ತರಾಷ್ಟ್ರ ಅಮಾರ್ಷಾತ್ ಸಮ್ಮಂತ್ರ್ಯ ಹಂತುಂ ಪಾಂಡವಾನಾಮುತೇಕಂ ಛನ್ನೋಪಧೇನೈವ ಸಸೂತಜಾಯು. ಅಂಕಂ ಸಮಾರೋಪ್ಯ, ವಿದುರ ಬಂದರೆ ಅವನನ್ನು ತೊಡೆ ಮೇಲೆ ಕೂಡಿಸಿ ಅವನ ಹಣೆಯನ್ನು ಮೂಸಿ ನೋಡಿ ಭಾರಿ ಸಂತೋಷಪಟ್ಟಂತ. ಒಂದು ಸಣ್ಣ ಮಗು ಇದ್ದಂಗೆ ಅವನಿಗೆ. ವಿದುರ ಇಲ್ಲದೇ ಇದ್ದರೆ ಬದುಕಲಿಕ್ಕೆ ಆಗಿಲ್ಲ ನೋಡಿ ಅವನು, ಅಷ್ಟು ಪ್ರೀತಿ ಅವನ ಮೇಲೆ. ಇದನ್ನೆಲ್ಲ ದುರ್ಯೋಧನ ನೋಡ್ತಾ ಕೂತಿದ್ದಾನೆ. ತಂದೆ ಬೈದದ್ದು, ವಿದುರ ಓದದ್ದು, ಮತ್ತೆ ತಂದೆ ಕರೆಸಿದ್ದು, ವಿದುರ ಬಂದದ್ದು, ತಂದೆಯ ಸಂತೋಷ, ಇದನ್ನೆಲ್ಲ ನೋಡಿ ಭಾರಿ ಬೇಜಾರಾಯಿತು ಅವನಿಗೆ. ಓದ ವಿದುರ ಅಲ್ಲೇ ಇರಬಾರ್ದ, ಮರಳಿ ಯಾಕೆ ಬಂದ ಅಂತ ಭಾರಿ ಬೇಜಾರು. ಯಾಕೆ? ಇಲ್ಲಿ ಪಾಂಡವರಿಗೆ ಏಕೈಕ ಸಪೋರ್ಟ್ ಅಂದರೆ ಯಾರು? ವಿದುರ. ಮಿಕ್ಕಿದವರೆಲ್ಲರನ್ನೂ ಮುಚ್ಚಿಸಬಹುದಾಯಿತು ದುರ್ಯೋಧನ, ಆದರೆ ವಿದುರನನ್ನು ಏನು ಮಾಡಲಿಕ್ಕಾಗಿಲ್ಲ. ಆಚಾರ್ಯರು ಕೂಡ ಹೇಳ್ತಾರೆ, ಈ ದ್ರೌಪದಿಗೆ ಮಾನಭಂಗ ಮಾಡಿದಾಗ ಎಲ್ಲರಲ್ಲೂ ಕೂಡ ಕಲಿಯಾವೇಶ ಆಗಿತ್ತಂತೆ. ಭೀಷ್ಮ, ದ್ರೋಣ, ಅಶ್ವತ್ಥಾಮ ಎಲ್ಲರಲ್ಲಿ ಆಗಿತ್ತು. ಕಲಿಯಾವೇಶ ಆಗದೇ ಇದ್ದ ವ್ಯಕ್ತಿ ಅಂದರೆ ಯಾರು? ವಿದುರ ಅಂತ. ವಿದುರನಿಗೆ ಕಲಿಯಾವೇಶ ಆಗಲಿಲ್ಲ. ಅಷ್ಟು ಒಳ್ಳೆ ಜ್ಞಾನಿಯಾಗಿ ಇದ್ದ, ವಿಷ್ಣು ಭಕ್ತಿ ಉಳ್ಳವನಾಗಿ ಇದ್ದ. ಅವನು ಬಂದ ಕೂಡಲೇ ದುರ್ಯೋಧನಾದಿಗಳೇ ಸಹನೆ ಆಗಲಿಲ್ಲ. ಏನಾರು ಮಾಡಿ ಉಪಾಯ ಮಾಡಿ, ಪಾಂಡವರು ಹೇಗಿದ್ರು ಕಾಡಿನಲ್ಲಿ ಯಾವ ಸೈನ್ಯ ಇಲ್ಲ, ಸಪೋರ್ಟ್ ಇಲ್ಲ, ಏನಿಲ್ಲ, ಸುಮ್ಮನೆ 5-6 ಜನ ತಿರುಗ್ತಾ ಕೂತಿದ್ದಾರೆ. ಇದೇ ಸರಿಯಾದ ಚಾನ್ಸ್. ಒಬ್ಬರನ್ನು ಎಲ್ಲರನ್ನು ಸಂಹಾರ ಮಾಡೋಣ, ಪಾಂಡವರು 5 ಜನರನ್ನು ಕ್ಲೋಸ್ ಮಾಡೋಣ, ಇಲ್ಲದಿದ್ದರೆ ಒಬ್ಬರನ್ನಾರು ಮುಗಿಸೋಣ, ಸಿಕ್ಕಿದಟ್ಟು ಲಾಭ, ಹಾಗೆ ಅಂತ ಪ್ಲ್ಯಾನ್ ಮಾಡ್ತಾ ಚನ್ನೋಪದಯನೇವ ಸಸೂತಜಾಹ ಯಯುಹು, ಕರ್ಣನ ಸಮೇತ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಹೋಗೋಣ ಅಂತ ಕಾಡಿಗೆ ಹೋಗಿ ಏನಾರು ಮಾಡಿ ಪಾಂಡವರನ್ನು ಸಂಹಾರ ಮಾಡೋಣ, ಇಲ್ಲದಿದ್ದರೆ ಎಲ್ಲರನ್ನು ಮಾಡಲಿಕ್ಕೆ ಆಗದೇ ಇದ್ದರೂ ಪರವಾಗಿಲ್ಲ, ಒಬ್ಬರನ್ನಾದರೂ ಮುಗಿಸಿ ಬರೋಣ ಹಾಗೆ. ವಿಜ್ಞಾಯ ತೇಷಾಂ ಗಮನಂ ಸಮಸ್ತ ಲೋಕಾಂತರಾತ್ಮ ಪರಮೇಶ್ವರೇಶ್ವರ ವ್ಯಾಸೋಭಿಗಮ್ಯ ವದದಾಂಬಿಕೇಯಂ ನಿವಾರಯಾಶ್ವೇವ ಸುತಂ ತವೇತಿ. ಈ ಮೂರ್ಖರು ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ವಿಷಯ ಯಾರಿಗೆ ಗೊತ್ತಾಗ್ತದೆ? ವೇದವ್ಯಾಸರಿಗೆ ಗೊತ್ತಾಯಿತು. ವೇದವ್ಯಾಸರಿಗೆ ಏನು ಗೊತ್ತಾಯಿತು? ಅವರೇ ಸಮಸ್ತ ಲೋಕಾಂತರಾತ್ಮ, ಇಡೀ ಎಲ್ಲ ಜೀವರಲ್ಲಿ ಇದ್ದು ಮನನ ಶಕ್ತಿ, ವಿಚಾರ ಶಕ್ತಿ, ಜ್ಞಾನಶಕ್ತಿ, ಮಾತನಾಡುವ ಶಕ್ತಿ, ಕೇಳುವ ಶಕ್ತಿ, ಎಲ್ಲ ಶಕ್ತಿಯನ್ನು ಕೊಡುವವರು ಯಾರು? ಪರಮಾತ್ಮನೇ. ಆ ಪರಮಾತ್ಮನ ಅವತಾರ ವೇದವ್ಯಾಸರು. ಅವರಲ್ಲಿಗೆ ಬಂದರು. ಯಾವಾಗ ಇವರು ಈ ರೀತಿಯಾಗಿ ಪಾಂಡವರನ್ನು ಸಂಹಾರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು, ಆ ಸಂದರ್ಭದಲ್ಲಿ ವೇದವ್ಯಾಸರು ಆ ಸಭೆಗೆ ಬಂದು ಹೇಳ್ತಾ ಇದ್ದಾರೆ. ಯಾರ ಹತ್ರ ಹೇಳಿದರು? ಧೃತರಾಷ್ಟ್ರನ ಹತ್ರ ಹೇಳ್ತಾರೆ. ಧೃತರಾಷ್ಟ್ರ, ನಿನ್ನ ಮಕ್ಕಳು ಕಾಡಿಗೆ ಹೋಗಿ ಪಾಂಡವರನ್ನು ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ, ನೀನು ಅವರನ್ನು ನಿಲ್ಲಿಸು. ಅವರು ಈಗ ಕಾಡಿಗೆ ಹೋಗಬಾರ್ದು, ದುರ್ಯೋಧನಾದಿಗಳು ಕಾಡಿಗೆ ಹೋಗಬಾರ್ದು, ನಿಲ್ಲಿಸು ಹಾಗೆ. ಅವಾಪ್ಯ ಪಾರ್ಥಾನಯ ಮಧ್ಯ ಮೃತ್ಯಂ ಸಹಾನುಬಂಧೋ ಗಮಿತಾಹ್ಯ ಸಂಶಯಂ. ಯಾಕೆ ಹೋಗಬಾರ್ದು? ಈಗೇನಾರು ದುರ್ಯೋಧನಾದಿಗಳಲ್ಲಿ ಹೋದರೆ ಅವರು ವಾಪಸ್ ಬರೋರಲ್ಲ. ಭೀಮಸೇನ ದೇವರು ಖತಮ್ ಮಾಡಿಯೇ ಕಳಿಸೋದು, ಅವ್ರ ಹೆಣವನ್ನು ಕಳಿಸ್ತಾರಂತೆ. ಮತ್ತು ಅವರು ನಿನ್ನ ಮಕ್ಕಳು ಉಳಿಯೋದಿಲ್ಲ. ಅದರಿಂದ ನೀನು ಈಗ ಕೌರವರನ್ನು ಕಾಡಿಗೆ ಕಳಿಸಬೇಡ ಹಾಗಂತ ಹೇಳಿದರೆ, ಇತೀರಿತೇನ ನಿವಾರಯೇತಿ ಪ್ರೋಕ್ತ. ಧೃತರಾಷ್ಟ್ರ ಹೇಳ್ತಾನೆ, ಸ್ವಾಮಿ ತಂದೆ ಸ್ಥಾನ,
ನಾನೇನು ಹೇಳೋದು ಸ್ವಾಮಿ, ನೀವೇ ಹೇಳಿ. ಹಾಗೆ ನೋಡಿ, ತಂದೆ ಮಾತನ್ನು ಮಕ್ಕಳು ಕೇಳೋದಿಲ್ಲ, ತಾತನ ಮಾತು ಕೇಳ್ತಾರಾ? ವೇದವ್ಯಾಸರಿಗೆ ಹೇಳ್ತಾನೆ ಧೃತರಾಷ್ಟ್ರ, ಸ್ವಾಮಿ ನೀವೇ ಹೇಳಿ, ಹಾಗೆ ಕಾಡಿಗೆ ಹೋಗಬೇಡ ಅಂತ ನೀವೇ ಹೇಳಿ. ಹಾಗಂತ ಹೇಳಿದರೆ ವೇದವ್ಯಾಸರು ಹೇಳ್ತಾರೆ, ನ ಸಂವದೇ ತೈಹಿ, ನಾನು ನಿನ್ನ ಮಕ್ಕಳ ಜೊತೆಗೆ ಮಾತೇ ಆಡೋದಿಲ್ಲ, ಅವ್ರ ಮುಖ ನೋಡೋದಕ್ಕೂ ನಾನು ಇಷ್ಟಪಡೋದಿಲ್ಲ. ಯಾಕೆ? ಮಹಾ ನೀಚರು. ಯದ್ಯಪಿ ಬದುಕಿಸಿದವರು ಯಾರು? ಇದೇ ವೇದವ್ಯಾಸರೇ ಬದುಕಿಸಿದ್ದು. ನಿನ್ನೆ ನೋಡಿದ್ದೀವಿ, ಘಟದಲ್ಲಿ ತುಪ್ಪ ಹಾಕಿ ರಕ್ಷಣೆ ಮಾಡಿ ಬೆಳೆಸಿದವರು ಯಾರು? ಇದೇ ವೇದವ್ಯಾಸ. ಬೆಳೆದ ಮೇಲೆ ಇವರ ಜೊತೆಗೆ ನಾನು ಮಾತನಾಡೋದಿಲ್ಲ, ಇವ್ರ ಮುಖ ನೋಡೋದಿಲ್ಲ, ಇವ್ರ ಜೊತೆಗೆ ಮಾತನಾಡೋದಿಲ್ಲ ಅಂತ ಹೇಳುವವರು ಅದೇ ವೇದವ್ಯಾಸರೇ. ಯಾಕೆ? ಅವರ ಚಟುವಟಿಕೆ ಆಗಿತ್ತು. ಮಹಾ ನೀಚ ವೃತ್ತಿಯಿಂದ ಬದುಕಿದವರು, ಮಹಾ ನೀಚರು. ಅವ್ರ ಜೊತೆಗೆ ಮಾತನಾಡೋದಿಲ್ಲ ಅಂತ ವೇದವ್ಯಾಸರು ಇಷ್ಟು ಹೇಳಿದ್ದಕ್ಕೆ ಅವರ ಪಾಪ ಗಡಗಡ ಗಡಗಡಗಡ ಅಂತ ಬೆಳೀತಂತೆ. ವೇದವ್ಯಾಸರು ಮಾತನಾಡೋದಿಲ್ಲ, ವೇದವ್ಯಾಸರು ಮುಖ ನೋಡೋದಿಲ್ಲ ಹಾಗೆ ಅಂತ ಇಷ್ಟು ಹೇಳಿದ್ದಕ್ಕೆ ಸಾಕು, ಅವರ ಪಾಪ ಬೆಳೀತದೆ. ಅದರಿಂದ ಎಂದಿಗೂ ಕೂಡ ಹಿರಿಯರನ್ನು, ದೊಡ್ಡವರನ್ನು ಅವಹೇಳನ ಮಾಡಬೇಡಿ. ಅವರೇನಾದ್ರು ನಿಮ್ಮ ಜೊತೆಗೆ ನಾನು ನೋಡೋದಿಲ್ಲ, ನಿಮ್ಮನ್ನು ಮಾತನಾಡೋದಿಲ್ಲ ಹಾಗೆಂತ ಹೇಳಿದರೆ ಏನಾಗ್ತದೆ? ನಮಗೆ ಪಾಪ ಬೆಳೀತಾ ಇರ್ತದೆ. ತುಂಬ ಜನ ಹೇಳುವುದು, ತಂದೆ ತಾಯಿ ಜೊತೆಗೆ ನಾನು ಮಾತೇ ಆಡೋದಿಲ್ಲ ರೀ, ನನಗೆ ಯಾಕೋ ಸಹನನೇ ಆಗೋದಿಲ್ಲ ಹಾಗೆ. ತಂದೆ ತಾಯಿಯನ್ನು ಬಿಟ್ಟವರು ಇದ್ದಾರೆ, ಎಂಥ ನೀಚರು ನೋಡಿ. ಆ ರೀತಿಯಾಗಿ ಮಾಡಿದವರಿಗೆಲ್ಲ ಏನಾಗ್ತದೆ? ಅವರ ಪಾಪ ಬೆಳೀತಾ ಇರ್ತದೆ ಅಂತ ಒಟ್ಟು. ಇನ್ನು ವೇದವ್ಯಾಸರು ಹೇಳ್ತಾರೆ, ಮೈತ್ರೇಯ ಆಯಾಸ್ಯತಿ ಸೋಭಿವಾಚಂ ಶಿಕ್ಷಾತಮೇದೇಷ್ವಭಿಧಾಸ್ಯದೀಹ ತಾಂ ಚೇತ್ ಕರೋತ್ಯೇಹ ಶ್ರುತಸ್ತವಾಸ್ಯ ಭದ್ರಂ ತದಾ ಸ್ಯಾತ್ ಕ್ಷಪ್ಸ್ಯತಿ ತ್ವನ್ಯಥಾ ಸಹ. ನಾನಿಲ್ಲಿಂದ ಹೋದ ಕೂಡಲೇ ಧೃತರಾಷ್ಟ್ರ, ಮೈತ್ರೇಯ ಅಂತ ಒಂದು ಋಷಿಗಳು ಬರ್ತಾರೆ. ಯಾರು? ಮೈತ್ರೇಯ ಅಂತ ಒಂದು ಋಷಿಗಳು. ಅವರೂ ಕೂಡ ಈ ಮಾತನ್ನೇ ಹೇಳ್ತಾ ಇದ್ದಾರೆ, ಹೇಳುವವರಿದ್ದಾರೆ. ನಿನ್ನ ಮಕ್ಕಳನ್ನು ಕಾಡಿಗೆ ಹೋಗಬೇಡಿ, ಈಗ ಹೋದರೆ ಭೀಮಸೇನ ದೇವರಿಂದ ಮೃತರಾಗ್ತೀರಾ ಹಾಗೆಂತ ಉಪದೇಶ ಮಾಡ್ತಾರೆ. ನಿನ್ನ ಮಕ್ಕಳು ಏನಾರು ಅವ್ರ ಮಾತನ್ನು ಕೇಳಿದರೆ ಬದುಕಿ ಉಳೀತಾರೆ. ಆ ಮೈತ್ರೇಯರ ಮಾತನ್ನು ಕೇಳಿಲ್ಲ ಹಾಗೆಂದರೆ ಅವರು ಮತ್ತು ಶಾಪ ಕೊಟ್ಟು ಹೋಗ್ತಾರೆ. ಇಷ್ಟು ಎಚ್ಚರಗೊಟ್ಟು ವೇದವ್ಯಾಸರು ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಉಕ್ವೇತಿ ರಾಜಾನಮನಂತ ಶಕ್ತಿ ವ್ಯಾಸೋ ಯಯೋ ತತ್ರ ಗತೇಷು ತೇಷು ಸುಯೋಧನಾದ್ಯೇಷು ಹತೇಷು ಪಾರ್ಥೈ ಭೂಭಾರ ಹಾನಿರ್ನ ಭವೇದಿತಿ ಪ್ರಭು. ಯಾಕೆ ವೇದವ್ಯಾಸರು ಈ ಮಾತನ್ನು ಹೇಳಬೇಕಾಗಿತ್ತು? ಈ ಮಾತನ್ನು ವೇದವ್ಯಾಸರು ಧೃತರಾಷ್ಟ್ರನ ಹತ್ರ ಯಾಕೆ ಹೇಳಬೇಕಾಗಿತ್ತು? ಯಾಕೆಂದರೆ ಈ ದುರ್ಯೋಧನಾದಿಗಳು ಈಗ ಹೋದರೆ ಎಷ್ಟು ಜನ ಹೋಗ್ಬೋದು? ಒಂದು 10 ಜನ ಹೋಗ್ಬೋದು ಸೇರಿ. ಆದರೆ ಯುದ್ಧ ಆಗಬೇಕು. ಎಂಥ ಯುದ್ಧ ಆಗಬೇಕು? 18 ಅಕ್ಷೋಹಿಣಿ ಯುದ್ಧ ಆಗಬೇಕು, ಭೂಭಾರ ನಾಶ ಆಗಬೇಕು. ಅದಕ್ಕಾಗಿ ವೇದವ್ಯಾಸರು ಏನು ಹೇಳಿದರು? ಈಗ ಇವನು ಹೋಗೋದು ಬೇಡ ಹಾಗೆ ಅಂತ ನಿಲ್ಲಿಸ್ತಾರೆ. ವೇದವ್ಯಾಸರು ನಿಲ್ಲಿಸುವ ಉದ್ದೇಶ ಏನು? ಯುದ್ಧ ಈಗ ಆಗಬಾರ್ದು, ಇನ್ನೂ ವನವಾಸ ಮುಗಿಬೇಕು, 1 ವರ್ಷ ಅಜ್ಞಾತವಾಸ ಮುಗಿಬೇಕು, ಆಮೇಲೆ ಇವರ ಬುದ್ಧಿ ಗೊತ್ತಾಗಬೇಕು. ಸೂಜಿ ತುದಿಯಷ್ಟು ಕೂಡ ಜಾಗ ಕೊಡೋದಿಲ್ಲ ಅಂತ ಅವರ ಕೆಟ್ಟ ಬುದ್ಧಿ ಗೊತ್ತಾಗಬೇಕು. ಅದಾದ ಮೇಲೆ ಯುದ್ಧ ಆಗಬೇಕು, ಆ ಯುದ್ಧದಲ್ಲಿ ಸಾಯಬೇಕು ಅಂತ ವೇದವ್ಯಾಸರ ಚಿತ್ತ. ಅದರಿಂದ ಏನು ಮಾಡಿದರು? ಈಗ ಹೋಗೋದು ಬೇಡ ಹಾಗೆ ಅಂತ ವೇದವ್ಯಾಸರು ನಿಲ್ಲಿಸಲಿಕ್ಕೆ ಬಂದರು. ಸರ್ವಾಶ್ಚ ಚೇಷ್ಟಾ ಭಗವನ್ನಿಯುಕ್ತ ಸದಾ ಸಮಸ್ತಸ್ಯ ಚಿತೋಚಿತಶ್ಚ ತಥಾಪಿ ವಿಷ್ಣೋರ್ವಿನಿವಾರೇತ್ ಕ್ವಚಿತ್ ವಾಚಾ ವಿದತ್ತೇ ಚ ಜನಾನ್ ವಿಡಂಬಯನ್. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಅಲ್ಲ, ನೀವು ವೇದವ್ಯಾಸರು ಅಂದರೆ ಯಾರು ಅಂತ ಹೇಳಿದಿರಿ? ಎಲ್ಲರನ್ನೂ ನಿಯಮನ ಮಾಡುವವರು, ಸರ್ವಶಕ್ತಿ ಅಂತ ಹೇಳಿದ್ರು. ಕೇಳುವ ಶಕ್ತಿ, ನೋಡುವ ಶಕ್ತಿ, ಜ್ಞಾನ ವಿಚಾರ ಮಾಡುವ ಶಕ್ತಿ, ಎಲ್ಲ ಶಕ್ತಿ ಯಾರದು? ವೇದವ್ಯಾಸರು ಅಂತ. ಆ ರೀತಿಯಾಗಿ ವೇದವ್ಯಾಸರು ಅಂತ ಆದ ಮೇಲೆ ಧೃತರಾಷ್ಟ್ರನ ಮುಖಾಂತರ ಬಂದು ಹೇಳಬೇಕೆ? ಮನಸ್ಸಿನಲ್ಲಿ ಒಂದು ಸ್ವಿಚ್ ಆಫ್ ಮಾಡಿದರೆ ಸಾಕಾಗಿತ್ತು. ದುರ್ಯೋಧನ ನಿಂತೋಗ್ತಾ ಇದ್ದ. ದುರ್ಯೋಧನ ಅವನ ಒಳಗಿದ್ದು ಹೋಗುವ ಶಕ್ತಿ, ಹೋಗುವ ಇಚ್ಛೆಯನ್ನು ಹುಟ್ಟಿಸಿದ್ಯಾರು? ಪರಮಾತ್ಮನೇ.
ಎಚ್ಚರದಲ್ಲಿ ಇದ್ರಿದ್ದಾನೆ. ಹೋಗಬಾರ್ದು, ಕಾಡಿಗೆ ಹೋಗಬೇಕು, ಯುದ್ಧ ಮಾಡಬೇಕು ಅಂತ ದುರ್ಯೋಧನಾದಿಗಳಲ್ಲಿ ಇಚ್ಛೆಯನ್ನು ಹುಟ್ಟಿಸಿದ್ದು ಯಾರು? ಇದೇ ಪರಮಾತ್ಮನೇ. ಅಂಥ ಪರಮಾತ್ಮ ಏನು ಮಾಡಿದ? ಧೃತರಾಷ್ಟ್ರನ ಹತ್ರ ಬಂದು ಕಾಡಿಗೆ ಹೋಗಬಾರ್ದು ಅಂತ ಹೇಳುವಷ್ಟು ಪ್ರಸಂಗ ಏನಿತ್ತು? ತಾನೇ ಒಳಗಿದ್ದು ಸ್ವಿಚ್ ಆಫ್ ಮಾಡಿದರೆ ಅವರಿಗೆ ಆ ಇಚ್ಛೆನೇ ಹುಟ್ಟುತ್ತಾ ಇಲ್ಲ, ಕಾಡಿಗೆ ಹೋಗ್ತಾ ಇಲ್ಲ. ಕಾಡಿಗೆ ಯಾಕೆ ಹೋಗಬಾರ್ದು? ಈಗ ಯುದ್ಧ ಮಾಡಬಾರ್ದು, ವನವಾಸ ಅಜ್ಞಾತವಾಸ ಆಗಬೇಕು, ಆಮೇಲೆ ಯುದ್ಧ ಮಾಡಬೇಕು ಅಂತ ದೇವರ ಇಚ್ಛೆ ಆಯಿತು. ಆದ್ದರಿಂದ ಈಗ ಹೋಗಬಾರ್ದು, ಸರಿ ಇದೆ. ಹಾಗಿದ್ದವರು ಏನು ಮಾಡಬೇಕಾಗಿತ್ತು? ತಾವೇ ಒಳಗಿದ್ದು ಆಫ್ ಮಾಡಬಹುದಾಗಿತ್ತಲ್ಲ. ಸರ್ವ ನಿಯಾಮಕರು, ಸರ್ವ ಪ್ರೇರಕ ಅಂತ ಹೇಳ್ತೀರಾ. ಹಾಗಿರುವಾಗ ಧೃತರಾಷ್ಟ್ರನ ಮುಖಾಂತರ ಬಂದು ಯಾಕೆ ಹೇಳಬೇಕಾಗಿತ್ತು? ಹೌದು, ಆಗೋದಿಲ್ಲ. ಒಳಗಿಂದ ಆಫ್ ಮಾಡಿಬಿಟ್ರೆ ಯುದ್ಧಕ್ಕೆ ಅಲ್ಲ. ವೇದವ್ಯಾಸರ ಇಂಟೆನ್ಷನ್ ಏನು? ವೇದವ್ಯಾಸರ ಇಂಟೆನ್ಷನು ಈಗ ದುರ್ಯೋಧನಾದಿಗಳು ಹೋಗಬಾರ್ದು, ಹೋದರೆ ಸಾಯ್ತಾರೆ, ಮುಂದೆ ಯುದ್ಧ ಬರುತ್ತದೆ, ಆಗ ಹೋಗಬೇಕು ಅಂತ. ಅದಕ್ಕಾಗಿ ಏನು ಮಾಡಿದರು? ಸಭೆಗೆ ಬಂದರು, ಧೃತರಾಷ್ಟ್ರನ ಹತ್ರ ಹೇಳಿದರು, ನಿನ್ನ ಮಕ್ಕಳನ್ನು ನಿಲ್ಲಿಸು. ಹಾಗೆ ಅಲ್ಲ, ದುರ್ಯೋಧನಾದಿಗಳ ಒಳಗೆ ಕಾಡಿಗೆ ಹೋಗಬೇಕಂತ ಇಚ್ಛೆ ಮಾಡಿಸಿದ್ದು ಯಾರು? ಇದೇ ವೇದವ್ಯಾಸರೇ. ಒಳಗಿದ್ದು ಹೋಗಬೇಕು ಅಂತ ಪ್ರೇರಣೆ ಮಾಡಿದರು, ಹೊರಗಡೆಯಿಂದ ನಿಲ್ಲಿಸು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಒಳಗಿಂದಲೇ ಮಾಡಬಹುದಾಗಿತ್ತಲ್ಲ ಪ್ರೇರಣೆ, ಹೊರಗಿಂದ ಮಾತಿನಿಂದ ಯಾಕೆ ಮಾಡಬೇಕಾಗಿತ್ತು ಪ್ರೇರಣೆ ಅಂತ ಒಂದು ಪ್ರಶ್ನೆ ಅರ್ಥ ಆಯ್ತಾ? ನೋಡಿ, ಇಲ್ಲಿ ಅವ್ರ ವೇದವ್ಯಾಸರ ಇಂಟೆನ್ಷನ್ ಅದು ಇಲ್ಲಿ ಅದು ಇಲ್ಲ. ಅದು ಅವ್ರ ಇಂಟೆನ್ಷನ್ ಏನು? ಯುದ್ಧಕ್ಕೆ ಈಗ ದುರ್ಯೋಧನಾದಿಗಳು ಹೋಗಬಾರ್ದು ಅಷ್ಟೇ. ಪಾಪದ ಪ್ರಶ್ನೆ ಬಂದಿಲ್ಲ ಇಲ್ಲಿ. ಇದೆ, ಹೌದು, ಅದೊಂದಂತೂ ಇದ್ದೇ ಇದೆ, ಇನ್ನು ಪಾಪ ಹೆಚ್ಚು ಮಾಡಬೇಕಾಗಿದೆ ಹಾಗೆ ಅಂತ. ಮತ್ತೆ ಒಳಗಿದ್ದು ಹುಟ್ಟಿಸಿದ್ದು ಯಾಕೆ? ಸ್ವರೂಪ ಚೇಂಜ್ ಆಗೋದಿಲ್ಲ ಅಂತ. ಹೌದು, ದುಷ್ಟರ ಸ್ವಭಾವ ಹೇಗೆ ಇರುತ್ತದೆ ಎಂಬುದನ್ನು ತೋರಿಸಿಕೊಡುವುದಿಲ್ಲ. ಹೌದು, ಹೌದು, ಸರಿಗುಂಟು. ಇನ್ನೊಂದು ಮಾತನ್ನು ಆಚಾರ್ಯ ಸೇರಿಸ್ತಾರೆ ಇದರಲ್ಲಿ. ಯಾಕೆ ವೇದವ್ಯಾಸರು ಮುಖತಃ ಬಂದು ಹೇಳಿದರು ಹಾಗೆ ಅಂದರೆ, ಅಸುರ ಜನಕ್ಕೆ ಮೋಹ, ಅದರಿಂದಲೂ ಕೂಡ ಅಸುರ ಜನಕ್ಕೆ ಮೋಹ ಏನು? ಪಾಪ ವೇದವ್ಯಾಸರು ಕೂಡ ನೋಡಿ ಸಾಮರ್ಥ್ಯ ಇಲ್ಲದೆ ಹೋಗ್ಬಿಟ್ರು, ತಾವು ನಿಲ್ಲಿಸಬೇಕು ಅಂತ ಪ್ರಯತ್ನ ಪಟ್ಟರು, ಆದರೂ ಕೂಡ ಆಗಲಿಲ್ಲ ಹಾಗೆ ಅಂತ. ಯಾರಿಗೆ ಮೋಹ ಬಂತು? ಅಸುರ ಜನರಿಗೆ ಮೋಹ ಬಂತು. ಪರಮಾತ್ಮ ಏನೇ ಕೆಲಸ ಮಾಡಿದರೂ ಕೂಡ 3 ವಿಧ ಜೀವರಾಶಿಗಳು, ಸಾತ್ವಿಕರು, ರಾಜಸರು, ತಾಮಸರು, ಎಲ್ಲರಿಗೂ ಅವರಿವರಿಗೆ ಯೋಗ್ಯವಾದ ಆಹಾರವನ್ನು ಕೊಡ್ತಾ ಬರ್ತಾ ಇದ್ದಾನೆ ನೋಡಿ. ಅದಕ್ಕೆ ದೇವರು ಏನು ಮಾಡಿದ? ಒಮ್ಮೊಮ್ಮೆ ಒಳಗಡೆಯಿಂದ ಪ್ರೇರಣೆ ಮಾಡ್ತಾನೆ, ಒಮ್ಮೊಮ್ಮೆ ಹೊರಗಡೆಯಿಂದ ಪ್ರೇರಣೆ ಮಾಡ್ತಾನೆ. ಈಗ ಉದಾಹರಣೆಗೆ ಅರ್ಜುನ ಗೀತೋಪದೇಶ ಯಾಕೆ ಮಾಡಬೇಕಾಗಿತ್ತು? ಒಳಗಿಂದ ಯುದ್ಧ ಮಾಡೋದಿಲ್ಲ ಅಂತ ಹೇಳಿಸಿದವ ಯಾರು? ಅದೇ ಕೃಷ್ಣನೇ ಹೊರಗಡೆಯಿಂದ ಏನು ಹೇಳಿದ? ನೀವು ಯುದ್ಧ ಮಾಡು ನೀನು ಹಾಗೆಂದು ಉಪದೇಶ ಮಾಡಿದ. ಯಾಕೆ? ಹಾಗೆ ಹೇಳ್ಬೋದಾಯ್ತಲ್ಲ ಅಂತಃಪ್ರೇರಕನಾಗಿ. ನೋಡಿ, ನಮಗೆ ಸಾಮರ್ಥ್ಯ ಇಲ್ಲ, ಒಳಗಡೆ ನುಗ್ಗಿ ಆ ಮಕ್ಕಳಿಗೆ ನಾವು ಬಾಯಿಂದ ಹೇಳ್ಬೋದು ಅಷ್ಟೇ. ಏನೇ ಇದ್ದರೂ ಕೂಡ ಆ ಮಕ್ಕಳು ಮನಸ್ಸಿನ ಒಳಗೆ ನುಗ್ಗಿ ಮನಸ್ಸನ್ನು ಪ್ರೇರಣೆ ಮಾಡುವ ಶಕ್ತಿ ನಮಗಿದೆಯಾ? ನಮಗಿಲ್ಲ. ಆದರೆ ದೇವರ ವಿಚಾರದಲ್ಲಿ ಆಗಿಲ್ಲ, ಮನಸ್ಸಿನ ಪ್ರೇರಕನೂ ಅವನೇ. ಹಾಗಿರುವಾಗ ಕೃಷ್ಣ ಹೊರಗಡೆಯಿಂದ ಯಾಕೆ ಉಪದೇಶ ಮಾಡಿದ ಹಾಗೆಂದರೆ ಇಷ್ಟೇ ಅಭಿಪ್ರಾಯ. ಆ ವಿಚಾರ ಅರ್ಜುನ ನಿಮಿತ್ತ ಅಷ್ಟೇ, ಎಲ್ಲ ಸಜ್ಜನರಿಗೂ ಆ ಉಪದೇಶ ಮುಟ್ಟಬೇಕು ಹಾಗೆ. ಅದೇ ರೀತಿಯಾಗಿ ಇಲ್ಲೂ ಅಷ್ಟೇ, ವೇದವ್ಯಾಸರು ಮುಖತಃ ಧೃತರಾಷ್ಟ್ರನಿಗೆ ಹೇಳ್ತಾರೆ. ಯಾಕೆ? ಅಸುರ ಜನ ಮೋಹಕ್ಕೆ ಒಳಗಾಗಲಿ ಹಾಗೆ ಇಟ್ಟು ಹೇಳಿ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಮುಂದೆ ಮೈತ್ರೇಯರು ಬರ್ತಾರೆ. ಮೈತ್ರೇಯರು ಬಂದಾಗ ಏನಾಗ್ತದೆ? ದುರ್ಯೋಧನ ಕೇಳ್ತಾನೋ ಏನು ಗುರುಗಳ ಉಪದೇಶ, ಋಷಿಗಳ ಉಪದೇಶ ಏನು ಮಾಡ್ತಾನೆ ಎಂಬುದನ್ನು ನಾಳೆ ಸೇರಿದಾಗ ನೋಡೋಣ. ಯಸ್ಸರ್ವಗುಣ ಸಂಪೂರ್ಣ
ಸರ್ವದೋಷವಿವರ್ಜಿತಃ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.